ಮಾಡೋಣ. ಒಂದು ದಿವಸ ಆದಂತಹ ತರಗತಿಯನ್ನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮತ್ತದೇ ವಿಚಾರವನ್ನ ಹೇಳ್ತಾ ಕೂತ್ರೆ ತರಗತಿ ಮುಂದೆ ಹೋಗೋದಿಲ್ಲ. ಹಾಗಾಗಿ ಹೌದು, ನಿನ್ನೆ ಸಮಯದ ಬದಲಾವಣೆ ಆಗಿದೆ. ಅದನ್ನ ಮೊದ್ಲೇ ನಾವು ತಿಳಿಸಿರ್ತೀವಿ. ಹಾಗಾಗಿ ಅವಾಗವಾಗ ಗ್ರೂಪ್ ನ ನೋಡೋದು ಇಂಪಾರ್ಟೆಂಟ್ ಆಗತ್ತೆ. ದಿನ ಪೂರ್ತಿ ಫೋನ್ ಅನ್ನ ನೋಡಕ್ ಆಗೋದಿಲ್ಲ, ಅರ್ಥ ಆಗತ್ತೆ. ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಒಂಚೂರು ಚೆಕ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಪರವಾಗಿಲ್ಲ, ಇವತ್ತಿಂದ ನಿಜವಾದ ಭಾಗವತ ಶುರುವಾಗತ್ತೆ. ಇದು ಪೀಠಿಕೆ ನಾನು ಇಷ್ಟು ದಿವಸ ಹೇಳಿದ್ದು ಇಂಟ್ರೊಡಕ್ಷನ್, ಹೇಗೆ ಭಾಗವತ ಕ್ರಿಯೇಟ್ ಆಯ್ತು ಅಂತ. ಇನ್ನು ಮುಂದೆ ಯಾರು ಇದನ್ನ ಬೋಧಿಸೋದು ಅದ್ ಗೊತ್ತಿರ್ಬೇಕು ನಿಮ್ಗೆ. ಶುಕಮುನಿಗಳು ಶುರು ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳಕ್ ಶುರು ಮಾಡ್ತಾ ಇದ್ದಾರೆ? ಪರೀಕ್ಷಿತ ಮಹಾರಾಜನಿಗೆ ಭಾಗವತದ ಸಪ್ತಾಹವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಭಾಗವತವನ್ನ ಕೇಳೋಣ. ಆದ್ರೆ ಸಪ್ತಾಹ ಅಲ್ಲ, ಅವ್ರು 7 ದಿವಸದಲ್ಲಿ ಮುಗಿಸಿದ್ರು. ನನ್ಗೆ 7 ದಿವಸದಲ್ಲೆಲ್ಲ ಮುಗಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವರು ಋಷಿಗಳು, ಅತ್ಯಂತ ಆ ಪರಮಾತ್ಮನೇ ಅವರ ಸ್ವರೂಪದಲ್ಲಿ ಇರ್ತಕ್ಕಂಥವ್ರು. ಈಗಲೂ ಸಪ್ತಾಹ ಮಾಡೋರು ಮಾಡ್ತಾರೆ, ಆಚಾರ್ಯರು ಪಂಡಿತರು ಎಲ್ಲ. ಆದ್ರೆ ನನಗ್ ಗೊತ್ತಿಲ್ಲ ಅದಿಷ್ಟು ಮಟ್ಟಿಗೆ ಮಾಡ್ತಾರೆ. 7 ದಿವಸದಲ್ಲಿ ನಿಜವಾಗ್ಲೂ ಸಾಧ್ಯನಾ ಭಾಗವತನ ಮುಗಿಸ್ಲಿಕ್ಕೆ ಅಂತ. ಹಾಗಾಗಿ ನನ್ನ ಹತ್ರ ಯಾವುದೇ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಅದು ಯಾವಾಗ ಮುಗಿಯುತ್ತೆ ಅವಾಗ ನಾನು ಮುಗಿಸ್ಕೊಡ್ತೀನಿ. ಓಕೆ, ಈ ಒಂದು ಅಧಿಕ ಮಾಸ ಮುಗ್ದೋದ್ರುನು ಪರವಾಗಿಲ್ಲ, ನಿಜ ಜ್ಯೇಷ್ಠ ಇರುತ್ತೆ. ನಿಜ ಜ್ಯೇಷ್ಠ ಆದ್ರೂನು ನಾನು ಮಾಡ್ಕೊಡ್ತೀನಿ. ನನ್ ಸ್ಕಿಪ್ ಮಾಡೋದ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಓಕೆನಾ, ಶುರು ಮಾಡ್ಬೋದಾ? ಸೊ ಇವತ್ಯಾರು ನಂಗೆ ಬೈಕೊಂಡ್ ಶಾಪ ಹಾಕಿಲ್ಲ ತಾನೆ? ಗುರುಗಳು ಮಾತಾಡ್ತಾ ಮಾತಾಡ್ತಾ ಹಂಗೆ ಗಂಟೆ ಸ್ಟ್ರಕ್ ಆಗಿ ಹೋಗ್ಲಿ ಅಂತ. ಓಕೆ, ಸರಿಯಾಗಿ ಕೇಳಿಸ್ಕೋಬೇಕು. ಇನ್ಮೇಲೆ ಬೋರಿಂಗ್ ಅಂತ ಅನ್ಸುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕರೆಕ್ಟ್ ಆಗಿ ಇಟ್ಕೊಂಡ್ ಕೇಳಿಸಿದ್ರೆ, ನೀವ್ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ತೀರ. ಓಕೆ, ಶುರು ಮಾಡ್ತೀನಿ. ನೋಡಿ, ನಾವೆಲ್ಲ ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಕ್ಕಂಥ ಪ್ರಶ್ನೆ, ಹೇಗೆ ಈ ಭೂಮಿ ಕ್ರಿಯೇಟ್ ಆಯ್ತು, ಅಥವಾ ಹೇಗೆ ಮಾನವರೆಲ್ಲ ನಾವು ಸೃಷ್ಟಿಯಾದ್ವಿ? ಈ ಸೃಷ್ಟಿ ಅಂತಕ್ಕಂಥ ಕಾನ್ಸೆಪ್ಟ್ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಇದಕ್ಕೆ ನಾವು ವೈಕುಂಠಕ್ಕೆ ಹೋಗ್ಬೇಕಾಗತ್ತೆ. ಅನಂತ ಕಾಲದಿಂದ, ಅನಂತ ಅಂದ್ರೆ ಅದನ್ನ ಕಂಡಿಡ್ಲಿಕ್ಕೆ ಆಗಲ್ಲ ಎಷ್ಟು ವರ್ಷ ಅಂತ. ಅನಂತ ಕಾಲದಿಂದ ಅನಂತನ ಮೇಲೆ ಮಲಗಿರ್ತಕ್ಕಂಥ ಅನಂತ ಶಯನ ಅಂತ ಅನಿಸ್ಕೊಂಡಿರೋ ನಾರಾಯಣ ಮಲ್ಕೊಂಡಿದ್ದಾರೆ. ಎಲ್ಲಿ? ವೈಕುಂಠದಲ್ಲಿ. ಅವನ ಹೊಕ್ಕಳಿನಿಂದ, ಅಂದ್ರೆ ನಾರಾಯಣರ ಹೊಕ್ಕಳಿನಿಂದ 14 ದಳಗಳ ಬೃಹತ್ ಕಮಲವೊಂದು ತಾನಾಗಿಯೇ ಪಲ್ಲವವಾಗ್ತಾ ಇದೆ. ಎಲ್ಲ ಆಲೋಚನೆಯನ್ನ ಮಾಡಿ, ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಮಲಗಿದ್ದಾರೆ. ಅವರ ಹೊಕ್ಕಳಿನಿಂದ 14 ದಳಗಳು, ಬೃಹತ್ ಕಮಲವೊಂದು ಬರ್ತಾ ಇದೆ, ಉದ್ಭವ ಆಗ್ತಾ ಇದೆ. ನಾಭಿ ಅಂತ ಕರಿತೀವಿ, ನಾವಲ್ ಪಾರ್ಟ್ ಆಫ್ ದ ಬಾಡಿ. ಆ ಕಮಲದಿಂದ ವಿಶಿಷ್ಟ ವ್ಯಕ್ತಿಯೊಬ್ಬ ಒಡಮೂಡಿ ಬರ್ತಾ ಇದ್ದಾನೆ. ಒಡಮೂಡಿ ಬಂದವನೇ 4 ದಿಕ್ಕುಗಳನ್ನು ನೋಡ್ದ ಒಮ್ಮೆಲೆ. ಆ 4 ತಳೆಗಳ ಚತುರ್ಮುಖ ಬ್ರಹ್ಮ ತಾನು ಹುಟ್ಟಿದೊಡನೆಯೇ ತನ್ನನ್ನು ಕಮಲದಲ್ಲಿ ಅರಳಿಸಿದ ತಂದೆಯನ್ನ ನೋಡ್ತಾ ಇದ್ದಾನೆ. ಅವನನ್ನ ನೋಡಿ, ತಂದೆ ನೀ ಎನ್ನ ತಂದೆ, ನಾ ಬಂದೆ, ಈಗ ನಾನೇನು ಮಾಡಲಿ, ಆಜ್ಞೆಯನ್ನು ನೀಡು ಅಂತ ಕೇಳ್ತಾ ಇದ್ದಾನೆ ಆ ವ್ಯಕ್ತಿ. ತಂದೆಯ ಆದೇಶ ಬಂತು, ತದ್ಧಿ ತಪಃ ಅಂತ. ಅಂದ್ರೆ ತಪಸ್ಸು ಮಾಡು ಅಂತಕ್ಕಂಥ ಆದೇಶ ಬರ್ತಾ ಇದೆ ಶ್ರೀಹರಿಯಿಂದ. ಆದೇಶ ಪರಿಪಾಲಿಸಿ ಬ್ರಹ್ಮದೇವರು ತಪಸ್ಸನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತಪಸ್ಸು ಮುಗಿತು. ತಂದೆ ಈಗೇನು ಮಾಡ್ಲಿ ಎಂದಾಗ ಹರಿ ಹೇಳ್ತಾ ಇದ್ದಾನೆ, ಸೃಷ್ಟಿ ಕಾರ್ಯ ಪ್ರಾರಂಭಿಸುವಂತ. ಆದೇಶ ಪರಿಪಾಲನೆಗಾಗಿ ಪರಮ ಸಾತ್ವಿಕ ಕ್ಷಣದಲ್ಲಿ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ಅವನ ಮನಸ್ಸನ್ನ ಮೀಟುತ್ತಾನೆ. ತಕ್ಷಣವೇ ಬ್ರಹ್ಮದೇವರ ಮಕ್ಕಳಾಗಿ ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತಕ್ಕಂಥ 4 ಜನರು ಒಡಮೂಡಿ ಬಂದ್ರು. ಯಾರು? 4 ಜನ. ಅದಕ್ಕೆ ಅವರನ್ನ ಮಾನಸ ಪುತ್ರರು ಅಂತ ಯಾಕೆ ಕರೆಯೋದು? ಬ್ರಹ್ಮ ಮಾನಸ ಪುತ್ರರು ಅಂದ್ರೆ ಅವರ ಮನಸ್ಸನ್ನ ಮೀಟಿದಾಗ ಹುಟ್ಟಿದಂತಹ ಮಕ್ಕಳು ಬ್ರಹ್ಮ ಮಾನಸ ಪುತ್ರರಾಗ್ತಾರೆ. ಅವರೇ ಸನಂದ,
ಸನಕ, ಸನಾತನ, ಸನತ್ಕುಮಾರರು ಬಂದ್ರು ಮಕ್ಕಳು. ಇನ್ನು ನೀವು ಬಂದಾಯ್ತಲ್ಲ, ನೀವೇ ಸೃಷ್ಟಿ ಕಾರ್ಯ ಪ್ರಾರಂಭಿಸಿ ಅಂತ ಮಕ್ಳಿಗೆ ಹೇಳ್ದ ಬ್ರಹ್ಮ. ತಂದೆ, ನೀವು ತಪೋನಿಷ್ಠರಾಗಿ ಪರಮ ಸಾತ್ವಿಕ ಧ್ಯಾನ ಚಿಂತನೆಯಲ್ಲಿರ್ಬೇಕಾದ್ರೆ, ದೇವರನ್ನು ಕಂಡ ಹರ್ಷ ವರ್ಷದಲ್ಲಿರ್ಬೇಕಾದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ್ರಿ. ನಮಗೂ ಆ ದೇವರ ದರ್ಶನ ಬೇಡ್ವೆ? ನಮಗೂ ಹಂಬಲ ಇಲ್ವೇ? ಕಾತುರತೆ ಇಲ್ವೇ? ಈ ಸೃಷ್ಟಿಯನ್ನ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಜಂಜಾಟದಲ್ಲಿ ಸಿಕ್ಕಿ ಹಾಕೊಳ್ತೀವಿ. ನಮಗೆ ಸಮಯದ ಅಭಾವ ಇದೆ, ನಮಗೆ ಇದ್ರ ವ್ಯವಧಾನ ಬೇಡ, ನಾವು ದೇವರ ದರ್ಶನಕ್ಕೆ ಹೊರಡ್ತೀವಿ ಅಂತ ತಂದೆಗೆ ನಮಸ್ಕಾರವನ್ನ ಮಾಡಿ ಹೊರಟೇ ಬಿಟ್ರು ಶ್ರೀಹರಿಯ ದರ್ಶನಕ್ಕೆ. ಛೇ, ನನ್ನ ಮಕ್ಕಳೇ ನನ್ನ ಮಾತನ್ನ ಕೇಳಲಿಲ್ವಲ್ಲ ಅಂತ ಬಹಳ ಬೇಸರ ಆಯ್ತು ಬ್ರಹ್ಮನಿಗೆ. ಕೋಪ ಬಂತು. ಹುಬ್ಬನ್ನ ಗಂಟಿಕ್ತಾನೆ. ಆ ಹುಬ್ಬುಗಳ ಮಧ್ಯೆ ಅಳುತ್ತಿದ್ದ ಶಿಶುವೊಂದು ಒಡಮೂಡಿತು. ಆ ಬ್ರಹ್ಮ ಆ ಮಗುವನ್ನ ನೋಡಿದ್ರೆ ರೋದಿಸ್ತಾ ಇದೆ ಮಗು. ನೀನು ಮಗುವಿನಂತೆ ರೋದಿಸಿದ್ದರಿಂದ ನಿನ್ನ ಹೆಸರು ರುದ್ರ ಎಂದು ಆಗಲಿ. ನೀನು ಮನ್ಯು, ಮಹಾಕಾಲ, ಮಹಾಂತ, ಋತಧ್ವಜ, ಶಿವ, ಉಗ್ರತೀತ, ಭವ, ಕಾಲ, ವಾಮದೇವ, ಧೃತವ್ರತ, ರುದ್ರ ಎಂಬ 11 ಹೆಸರುಗಳಿಂದ ಪ್ರಸಿದ್ಧನಾಗು. ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲಭೂಮಿ, ಸೂರ್ಯ, ಚಂದ್ರ, ತಪಸ್ಸು ಅಂತಕ್ಕಂಥ 11 ಸ್ಥಾನಗಳೇ ನಿನ್ನ ನೆಲೆ. ಅಲ್ಲಿ ನೀನು ನೆಲೆಸುವವನಾಗು ಎಂದು ಬ್ರಹ್ಮದೇವ ಆ ರುದ್ರದೇವನಿಗೆ ಆದೇಶವನ್ನ ಕೊಡ್ತಾ ಇದ್ದಾನೆ. ಈಗ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನ ಮುಂದುವರಿಸ್ತಾನೆ. ಬ್ರಹ್ಮ ತನ್ನ ತೊಡೆಯಿಂದ ನಾರದನನ್ನ ಸೃಷ್ಟಿ ಮಾಡ್ತಾನೆ. ಮುಂಗುಷ್ಟದಿಂದ ದಕ್ಷ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಪ್ರಾಣದಿಂದ ವಸಿಷ್ಠರನ್ನ ಸೃಷ್ಟಿ ಮಾಡ್ತಾನೆ. ಚರ್ಮದಿಂದ ಭೃಗುವನ್ನ ಸೃಷ್ಟಿ ಮಾಡ್ತಾನೆ. ಕೈಯಿಂದ ಕೃತುವನ್ನ ಸೃಷ್ಟಿ ಮಾಡ್ತಾನೆ. ಹೊಕ್ಕಳಿನಿಂದ ಪುಲಹನನ್ನ ಸೃಷ್ಟಿ ಮಾಡ್ತಾನೆ. ಕಿವಿಗಳಿಂದ ಪುಲಸ್ತ್ಯನನ್ನ ಸೃಷ್ಟಿ ಮಾಡ್ತಾನೆ. ಮುಖದಿಂದ ಅಂಗೀರಸನನ್ನ ಸೃಷ್ಟಿ ಮಾಡ್ತಾನೆ. ಕಣ್ಣುಗಳಿಂದ ಅತ್ರಿಯನ್ನ ಸೃಷ್ಟಿ ಮಾಡ್ತಾನೆ. ಮನಸ್ಸಿನಿಂದ ಮರೀಚಿಯನ್ನ, ಹಾಗೆ ಅವನ ಎದೆಯ ಬಲಭಾಗದಿಂದ ಧರ್ಮವನ್ನ, ಎಡಭಾಗದಿಂದ ಮೃತ್ಯುವನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಅವನ ಹೃದಯದಿಂದ ಕಾಮ, ಹುಬ್ಬಿನಿಂದ ಕ್ರೋಧ, ಬಾಯಿಯಿಂದ ಸರಸ್ವತಿ, ನೆರಳಿನಿಂದ ಕದರ್ಮರು ಹುಟ್ಟಿ ಬಂದ್ರು. ಇದು ಬ್ರಹ್ಮದೇವ ತನ್ನ ಭಾಗಗಳಿಂದ ಸೃಷ್ಟಿ ಮಾಡಿದಂತಹ ಅತ್ಯಂತ ಮಹಾಪುರುಷರು. ಸರಸ್ವತಿ ಉದ್ಭವಳಾಗಿದ್ದು ಬಾಯಿಯಿಂದ. ನಾನ್ ಹೇಳಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಗೊಂದಲ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ, ನಾನಾ ರೀತಿಯ ಪ್ರಶ್ನೆ ಬರ್ತಾ ಇದೆ. ಅಯ್ಯೋ, ಇವ್ರು ಹೀಗ್ ಹುಟ್ಟುದ್ರ, ಅಯ್ಯೋ ಇವ್ರು ಹಾಗ್ ಹುಟ್ಟುದ್ರ ಅಂತ. ನಿಮ್ಮ ಸಂಪೂರ್ಣವಾದ ಜ್ಞಾನ ಭಾಗವತದ ಮೇಲಿರ್ಬೇಕು. ಭಾಗವತದಲ್ಲಿ ಯಾವ ರೀತಿ ಶುಕಮುನಿಗಳು ಅದನ್ನ ಹೇಳಿದ್ದಾರೋ ಅದರಂತೆ ನಾವು ಹೇಳ್ತಾ ಇದ್ದೇವೆ. ಇದಕ್ಕೆ ಪುರಾಣ ಹಿನ್ನೆಲೆ ಇತಿಹಾಸಗಳು ಸಾವಿರಾರು ಇರ್ಬೋದು. ನಾವು ಯಾವ ಗ್ರಂಥವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಅದನ್ನ ಮಾತ್ರ ಪರಿಪಾಲಿಸ್ಬೇಕಾಗತ್ತೆ. ಈಗ ನಿಮ್ಮ ಸಂಪೂರ್ಣವಾದ ಧ್ಯಾನ, ಜ್ಞಾನ ಭಾಗವತದ ಮೇಲಿರ್ಲಿ. ಭಾಗವತದಲ್ಲಿ ಏನ್ ಹೇಳಿದ್ದಾರೋ ಅದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಬ್ರಹ್ಮದೇವನಿಂದ ಯಾರೆಲ್ಲ ಉದ್ಭವರಾದ್ರು. ಮುಂದೆ ಇಂತಹ ತೇಜಸ್ವಿ ತಪಸ್ವಿಗಳು ಬಂದ್ರೂ ಕೂಡ ಪ್ರಜಾಭಿವೃದ್ಧಿ ಮಾತ್ರ ಆಗ್ಲಿಲ್ಲ. ಹಾಗಾಗಿ ಬ್ರಹ್ಮದೇವರೇ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಧ್ಯಾನಕ್ಕೆ ಕೂತ್ರು, ದಿವ್ಯ ಸೂಚನೆಯನ್ನ ನೀಡಿದ್ರು. ತಕ್ಷಣವೇ ಬ್ರಹ್ಮದೇವರ ದೇಹ 2 ಭಾಗವಾಗೋಯ್ತು. ಬಲಭಾಗದಿಂದ ಪುರುಷ ರೂಪ ಉದ್ಭವರಾದ್ರೆ ಎಡಭಾಗದಿಂದ ಸ್ತ್ರೀ ರೂಪ ಬಂತು. ಹಾಗೆ ಬಂದ ಪುರುಷನೇ ಸ್ವಯಂಭೂ ಮನು ಅಂತಕ್ಕಂಥವು ನಾವೆಲ್ಲ ಕೇಳಿದಿವಿ. ಸ್ವಯಂಭೂ ಮನು ಮನು ಅಂತ ಕೇಳಿದೀವಿ. ಆ ಸ್ವಯಂಭೂ ಮನು ಹೇಗೆ ಸೃಷ್ಟಿಯಾದ ಅಂದ್ರೆ ಬ್ರಹ್ಮದೇವನ ಬಲಭಾಗದಿಂದ ಸೃಷ್ಟಿಯಾದ. ಅವನಿಗೆ ಸ್ವಯಂಭೂ ಮನು ಅನ್ನುವ ಹೆಸರು ಬಂತು. ಎಡಭಾಗದಿಂದ ಬಂದ ಸ್ತ್ರೀ ರೂಪಕ್ಕೆ ಒಂದು ಹೆಸರು ಬಂತು. ಅದೇ ಶತರೂಪಾದೇವಿ ಎಂದು ಹೆಸರು. ಯಾವುದು? ಶತರೂಪಾದೇವಿ. ಈ ದಂಪತಿಗಳೇ ಬಲಭಾಗದಿಂದ ಬಂದ ಸ್ವಯಂಭೂ, ಎಡಭಾಗದಿಂದ ಬಂದ ಶತರೂಪಾದೇವಿ ದಂಪತಿಗಳಾದ್ರು ಜಗತ್ತಿನ ಮೊದಲ ದಂಪತಿಗಳಾಗ್ತಾರೆ. ಸೃಷ್ಟಿ ಕಾರ್ಯದ ಮೊದಲ ದಂಪತಿಗಳು ಯಾರಪ್ಪ ಅಂದ್ರೆ ಸ್ವಯಂಭೂ, ಶತರೂಪಾದೇವಿ. ಮೊದಲ ರಾಜರಾಣಿ. ಇವರಿಗೆ ಕ್ರಮವಾಗಿ ಆಕೂತಿ, ಪ್ರಸೂತಿ, ದೇವಹೂತಿ ಎನ್ನುವ ಹೆಣ್ಣು ಮಕ್ಕಳು ಜನಿಸಿದ್ರೆ, ಪ್ರಿಯವ್ರತ, ಉತ್ಥಾನಪಾದ ಅನ್ನುವ ಗಂಡು ಮಕ್ಕಳು ಜನಿಸ್ತಾರೆ. 3 ಹೆಣ್ಣು 2 ಗಂಡು ಮಕ್ಕಳು, ಒಟ್ಟು 5 ಮಕ್ಕಳು ಇವರಿಗೆ ಜನಿಸ್ತಾರೆ.
ಇವರ ಲಾಲನೆ ಪಾಲನೆ ಪೋಷಣೆ ಮಾಡಿ ಮುಂದೆ ದೇವಹೂತಿಯನ್ನ ಕದರ್ಮರಿಗೆ, ಆ ಕೂತಿಯನ್ನ ರುಚಿ ಎಂಬ ಋಷಿಗೆ, ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ದೇವಹೂತಿ ಮದುವೆಯಾದ ತಕ್ಷಣ ಕದರ್ಮರ ಆಶ್ರಮಕ್ಕೆ ಬಂದ್ಲು. ಪತಿಯೇ ಸರ್ವಸ್ವ ಅಂತ ತಿಳಿದು ಅವನ ತಪಶ್ಚರ್ಯೆಗೆ ಅಗತ್ಯ ಇರ್ತಕ್ಕಂಥ ಎಲ್ಲ ಸೇವೆಯನ್ನ ಮಾಡ್ತಾ ಇದ್ಲು ಪತಿವ್ರತಾ ಶಿರೋಮಣಿ. ನಾನು ರಾಜನ ಮಗಳು ಅಂತಕ್ಕಂಥದ್ನ ಮರ್ತ್ಬಿಟ್ಲು, ಅವಳ ಯೋಗಕ್ಷೇಮ ಮರ್ತ್ಬಿಟ್ಲು, ಕೃಶಳಾಗೋದ್ಲು. ತಾಯಿ ಅಂದ್ರೆ ಬಹಳ ಸಣ್ಣಕ್ಕಾಗೋದ್ಲು. ಇವತ್ತೋ ನಾಳೆನ ಸಾಯೋ ಸ್ಥಿತಿಗೆ ಬಂದ್ಲು. ತಪಸ್ಸಿನ ಸಮಾಧಿಯಿಂದ ಎದ್ದ ಕದರ್ಮರು ಎಷ್ಟೋ ವರ್ಷಗಳ ಮೇಲೆ ಅವಳನ್ನ ಕಂಡು ನೋಡ್ತಾ ಇದ್ದಾರೆ. ಛೇ, ರಾಜಕುಮಾರಿ ಎಂತಿದ್ದವಳು ನನ್ನಿಂದಾಗಿ ಹೀಗಾದಳಲ್ಲ. ಇಷ್ಟಾದರೂ ಅವಳ ಮನಸ್ಸಿನಲ್ಲಿ ಲವಲೇಶವೂ ಕಳವಳ ಇಲ್ಲ, ಕಳಂಕ ಇಲ್ಲ. ಆಹಾ, ಎಂತಹ ಸಾಧ್ವಿಮಣಿ! ಕದರ್ಮರಿಗೆ ಬಹಳ ಸಂತೋಷವಾಯಿತು. ತಮ್ಮ ತಪಶಕ್ತಿಯಿಂದ ಅವಳಿಗೆ ತುಂಬು ಸಡಗರ ಸಂತೋಷವನ್ನ ನೀಡಬೇಕು ಅಂತ ಅನ್ಕೊಂಡ್ರು, ಅನುಭವವನ್ನ ನೀಡಬೇಕು ಅಂತ ಅನ್ಕೊಂಡ್ರು. ಕದರ್ಮರು ಜಗತ್ತನ್ನೇ ಮರೆತು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ತಪಸ್ಸಿನಲ್ಲಿ ಮುಳುಗಿ ಹೋಗಿರ್ಬೇಕಾದ್ರೆ ಸಾಕ್ಷಾತ್ ಮಹಾವಿಷ್ಣು ಅವರಿಗೆ ಪ್ರತ್ಯಕ್ಷನಾದ. ಅವರ ತಪೋನಿಷ್ಠೆ ಭಕ್ತಿ ಕಂಡು ಪರಮಾತ್ಮನ ಕಣ್ಣಲ್ಲೇ ಆನಂದ ಬಾಷ್ಪ ಬಂತಂತೆ. ಆ ಬಿಂದುವೆ ಮುಂದೆ ಸರೋವರವಾಗಿ ಬಿಂದು ಸರೋವರ ಅನ್ನುವ ಒಂದು ಸರೋವರ ಉತ್ಪತ್ತಿ ಆಯ್ತಂತೆ. ಈಗ ಕದರ್ಮರು ಬಂದ್ರು, ತಮ್ಮ ಪತ್ನಿಗೆ ಹೇಳ್ತಾ ಇದ್ದಾರೆ, ದೇವಹೂತಿ ನಡೆ, ನಾವಿಬ್ಬರು ಸರೋವರಕ್ಕೆ ಹೋಗಿ ಮುಳುಗಿ ಬರೋಣ. ದೇವಹೂತಿ ಬಂದ್ರು. ಒಮ್ಮೆ ಮುಳುಗುತ್ತಿದ್ದಂತೆಯೇ ಜಗದೇಕ ಸುಂದರಿ ಆಗೋದ್ಲು ದೇವಹೂತಿ. ಅಷ್ಟೇ ಅಲ್ಲದೆ ಅನೇಕ ಸುಂದರಿಯರು ಅವಳ ಸುತ್ತ ನೆರೆದ್ರು. ಅವಳ ಮೈಗೆ ಗಂಧವನ್ನ ಹಚ್ಚಿದ್ರು, ಪನ್ನೀರನ್ನ ಚುಮ್ಕಿಸಿದ್ರು, ಕುಂಕುಮ ಕೇಸರಿ ಮಂಗಳ ದ್ರವ್ಯ ಲೇಪನದಿಂದ ದೇವಹೂತಿಯನ್ನ ಅಲಂಕೃತಗೊಳಿಸಿದ್ರು. ತಾವು ತಪಸ್ವಿಯ ರೂಪದಲ್ಲಿಯೇ ಇದ್ದರೆ ಅವಳ ಮನಸ್ಸಿಗೆ ಕಳವಳ ಆಗಬಹುದು, ನನ್ನ ಹತ್ರಕ್ಕೆ ಬರಕ್ಕೆ ಅವಳಿಗೆ ಸಂಕೋಚ ಆಗಬಹುದು ಅಂತ ಕದರ್ಮರು ಬಿಂದು ಸರೋವರದಲ್ಲಿ ಮುಳುಗಿ ಮೇಲಕ್ಕೆದ್ರಂತೆ ಯೌವನ ಭರಿತ ಮನ್ಮಂದರಂತೆ ಕಂಗೊಳಿಸ್ತಾ ಇದ್ದಾರೆ. ತಮ್ಮ ತಪೋಶಕ್ತಿಯಿಂದ ಸಕಲ ಸೌಕರ್ಯ ಸೌಲಭ್ಯಗಳಿಂದ ಸಮೃದ್ಧವಾಗಿದ್ದಂತ ಅತಿ ವೈಭವದ ಪುಷ್ಪಕ ವಿಮಾನವನ್ನ ತರಿಸಿದ್ರು. ಅದರಲ್ಲಿ ಇಬ್ರು ಕೂತ್ಕೊಂಡು ಅನೇಕ ವರ್ಷಗಳ ಕಾಲ ದಾಂಪತ್ಯ ಸಂಭ್ರಮದ ವಿಹಾರ ಯಾತ್ರೆಯ ಸುಖವನ್ನ ಅನುಭವಿಸಿದ್ರು. ಇದರ ಫಲವಾಗಿ ಅವರಿಗೆ 9 ಹೆಣ್ಣು ಮಕ್ಕಳು ಜನಿಸ್ತಾ ಇದ್ದಾರೆ. ಅವರನ್ನ ಸಾಕಿ ಸಲೂಹಿ ವಯಸ್ಸಿಗೆ ಬಂದ ಮೇಲೆ ಯೋಗ್ಯ ವರಗಳನ್ನ ಹುಡುಕಿ 9 ಮಕ್ಕಳಿಗೂ ಮದುವೆಯನ್ನ ಮಾಡಿದ್ರು. ಮಗಳಾದ ಕಲಾಳನ್ನ ಮರೀಚಿಗೆ, ಅನಸೂಯೆಯನ್ನ ಅತ್ರಿ ಋಷಿಗಳಿಗೆ, ಶ್ರದ್ಧೆಯನ್ನ ಅಂಗೀರಸರಿಗೆ, ಹವಿರ್ಬೂಳನ್ನ ಪುಲಸ್ತ್ಯರಿಗೆ, ಗತಿಯನ್ನ ಪುಲಹರಿಗೆ, ಕ್ರಿಯೆಯನ್ನು ಕ್ರತುಗಳಿಗೆ, ಅರುಂಧತಿಯನ್ನ ವಸಿಷ್ಠರಿಗೆ, ಶಾಂತಿಯನ್ನ ಅಥರ್ವರಿಗೆ, ಖ್ಯಾತಿಯನ್ನ ಭೃಗು ಮಹರ್ಷಿಗಳಿಗೆ ಕೊಟ್ಟು ಮದ್ವೆ ಮಾಡಿದ್ರು. ಗೊತ್ತಾಯ್ತು? 9 ಜನ ಮಕ್ಕಳು: ಕಲಾ, ಅನಸೂಯೆ, ಶ್ರದ್ಧೆ, ಹವಿರ್ಬೂಳು, ಗತಿ, ಕ್ರಿಯೆ, ಅರುಂಧತಿ, ಶಾಂತಿ ಅಂತಕ್ಕಂತ ಈ ಹೆಣ್ಣು ಮಕ್ಕಳನ್ನ 9 ಜನ ಬೇರೆ ಬೇರೆ ಋಷಿಮುನಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅವರೆಲ್ಲ ಮದುವೆಯಾಗಿ ಗಂಡಂದಿರ ಮನೆಗೆ ಹೋದ್ರು. ತಾಯಿಯಾದ ದೇವಹೂತಿಗೆ ಬೇಸರ, ಕಳವಳ. ಅವಳನ್ನ ಸಂತೈಸಿದ ಕದರ್ಮರು ಹೇಳ್ತಾ ಇದ್ದಾರೆ, ನಿನ್ನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತನೇ ನಿನ್ನ ಮಗುವಾಗಿ ಜನಿಸಲಿದ್ದಾನೆ ದೇವಹೂತಿ, ಚಿಂತೆ ಬಿಡು. ಕಪಿಲ ಎಂಬ ಹೆಸರಿನಿಂದ ಹುಟ್ಟಿ ನಿನಗೆ ತತ್ವೋಪದೇಶವನ್ನ ಮಾಡ್ತಾನಮ್ಮ ಅಂತ ಹೇಳಿ ವಾನಪ್ರಸ್ಥಾಶ್ರಮಕ್ಕೆ ತಪಸ್ಸಿಗಾಗಿ ಕಾಡಿಗೆ ಹೋಗ್ಬಿಟ್ರು. ಯಾರು? ಮುನಿಗಳು. ದೇವಹೂತಿಯನ್ನು ಕದರ್ಮರು ಮದುವೆ ಮಾಡಿಕೊಂಡಂತೆ ತಮ್ಮ ಇನ್ನೊಬ್ಬ ಮಗಳಾದಂತ ಆಕೂತಿಯನ್ನ ರುಚಿ ಎಂಬ ಋಷಿಗೆ ಮದುವೆ ಮಾಡಿಕೊಟ್ಟಿದ್ರಲ್ವಾ, ಅವ್ರ ಕತೆ ಏನಾಯ್ತು? ಇವರಿಗೆ ಯಜ್ಞ ಎನ್ನುವ ಮಗ ಜನಿಸ್ತಾನೆ. ಆ ಯಜ್ಞನ ಹೆಂಡತಿ ದಕ್ಷಿಣ. ಈ ದಂಪತಿಗಳಿಗೆ ಮಕ್ಕಳಾಗತ್ತೆ ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವಹ್ನ, ಸುದೇವ, ರೋಚನ.
ಈ ಹೆಸರೆಲ್ಲ ನೀವ್ ನೆನ್ಪಿಟ್ಕೊಳಕ್ ಆಗಲ್ಲ, ಕೇಳಿಸ್ಕೊಳ್ಳಿ. ಹೇಗೆ ಸೃಷ್ಟಿ ಆಯ್ತು ಈ ಪ್ರಪಂಚ ಅಂತಕ್ಕಂಥದ್ದು, ಹೇಗೆಲ್ಲ ಯಾರಿಂದ ಹೇಗೆಲ್ಲ ಆಯ್ತು ಅನ್ನೋದಷ್ಟೇ ನಿಮ್ ತಲೆಲಿರ್ಲಿ. ಈಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಆ ಕೂತಿಯನ್ನ ರುಚಿ ಮದ್ವೆ ಮಾಡ್ಕೊಂಡ, ಅವ್ರಿಗೆ ಯಜ್ಞ ಅನ್ನೋ ಮಗ ಜನಿಸ್ತಾನೆ. ಅವನ ಹೆಂಡತಿ ದಕ್ಷಿಣ, ಯಜ್ಞ ದಕ್ಷಿಣ ಮಕ್ಕಳಿಗೆ ಅವ್ರಿಗೆ ದಂಪತಿಗಳಿಗಾದಂತ ಮಕ್ಕಳು ಇವರು ಯಾರು? ತೋಷ ಪ್ರತೋಷ ಸಂತೋಷ ಭದ್ರ ಶಾಂತಿ ಇಡಸ್ಪತಿ ಇದ್ಮ ಕವಿ ವಿಭು ಸ್ವಪ್ನ ಸುದೇವ ಹಾಗೂ ರುಚೋನ ಅಂತಕ್ಕಂತ ಮಕ್ಕಳು ಜನಿಸ್ತಾರೆ. ಮತ್ತೊಬ್ಬ ಮಗಳಾದ ಪ್ರಸೂತಿಯನ್ನ ಕದರ್ಮ ದೇವಹೂತಿಯರು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದ್ವೆ ಮಾಡಿರ್ತಾರಲ್ಲ, ಆ ದಕ್ಷ ಪ್ರಸೂತಿಯರಿಗೆ 16 ಹೆಣ್ಣು. ಇದ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. 16 ಜನ ಹೆಣ್ಮಕ್ಳು. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷ, ಹ್ರೀಹಿ. ನೋಡಿ ಹೆಸರು ಹೇಗಿದೆ, ಹ್ರೀಹಿ. ಮೂರ್ತಿ ಇನ್ನು 13 ಹೆಣ್ಣು ಮಕ್ಕಳನ್ನ ಒಬ್ಬನಿಗೆ ಕೊಟ್ಟು ಮದ್ವೆ ಮಾಡಿದ್ರು, ಅದು ಧರ್ಮನಿಗೆ. ಮತ್ತೊಬ್ಬ ಮಗಳಾದ ಸ್ವಾಹಾದೇವಿಯನ್ನ ಅಗ್ನಿಗೆ ಕೊಟ್ಟು ಮದ್ವೆ ಮಾಡಿದ್ರು. ಅಗ್ನಿಗೆ ನಾವೇನಾದ್ರೂ ಅರ್ಪಣೆ ಮಾಡ್ಬೇಕಾದ್ರೆ ಸ್ವಾಹ ಇದಂ ನಮಮ ಸ್ವಾಹ. ಸ್ವಾಹ ಅನ್ನೋದು ಅಗ್ನಿದೇವನ ಹೆಂಡತಿಯ ಪಾಲು. ತಿಥಿಯನ್ನ ಕಶ್ಯಪರಿಗೆ ಕೊಟ್ಟು ಮದ್ವೆ ಮಾಡಿದ್ರು. ಉಳಿದಂತಹ ಸತಿಯನ್ನ ಮಹಾರುದ್ರ ದೇವರಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ರು. ಇವರಲ್ಲಿ ಶ್ರದ್ಧೆಯ ಮಗ ಶುಭ, ಮೈತ್ರಿಯ ಮಗ ಪ್ರಸಾದ, ದಯೆಯ ಮಗ ಅಭಯ, ಶಾಂತಿಯ ಮಗ ಸುಖ, ತುಷ್ಟಿಯ ಮಗ ಮೋದ, ಪುಷ್ಟಿಯ ಮಗ ಅಹಂಕಾರ. ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಹೇಳಿ? ಅಹಂಕಾರ ಅನ್ನೋದು ಒಂದು ಜೀವ, ಅದು ಕ್ರಿಯೆ ಅನ್ನೋದು ಒಂದು ಜೀವ, ಶ್ರದ್ಧೆ ಅನ್ನೋದು ಒಂದು ಜೀವ, ಶಾಂತಿ ಅನ್ನೋದು ಒಂದು ಜೀವ, ಕೋಪ ಅನ್ನೋದು ಒಂದು ಜೀವ. ಅವಳಿಂದ ಕೋಪ ಸೃಷ್ಟಿ ಆಗತ್ತೆ, ಅವಳಿಂದ ಶಾಂತಿ ಸೃಷ್ಟಿ ಆಗತ್ತೆ, ಅವಳಿಂದ ಅಭಯ ಸೃಷ್ಟಿ ಆಗತ್ತೆ. ಅಹಂಕಾರ ಅನ್ನೋದು ಅವನಿಂದ ಸೃಷ್ಟಿ ಆಗತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಅಹಂಕಾರ ಕಾಮಾದಿ ಕ್ರೋಧಗಳು ನಮ್ಮನ್ನ ಸೇರ್ಬಾರ್ದು ಅಂದ್ರೆ ಅದೆಲ್ಲ ಜೀವ ಇದ್ದಂತ ಅದೊಂದು ಎಲ್ಲೋ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದೀವಿ. ಅದು ಕ್ಯಾರೆಕ್ಟರ್ ಅಲ್ಲ, ಅದು ಗುಣಲಕ್ಷಣ ಅಲ್ಲ. ಅದಕ್ಕೇ ಒಬ್ರು ಸೃಷ್ಟಿ ಮಾಡಿದಂತ ಒಬ್ಬ ಕಾರಣೀಕರ್ತರಿದ್ದಾರೆ ಅನ್ನೋದು ಅರ್ಥ ಆಗ್ಲಿ. ಸೃಷ್ಟಿ ಕಾರ್ಯ ಆಗ್ಬೇಕಾದ್ರೆ ಉದ್ಭವವಾಯ್ತು, ಎಲ್ಲನೂ ಉದ್ಭವ ಆಯ್ತು. ಜೊತೆಗೆ ಯಾವುದು? ಪುಷ್ಟಿಯ ಮಗನಾದ ಅಹಂಕಾರ, ಕ್ರಿಯೆಯ ಮಗ ಯೋಗ, ಉನ್ನತಿಯ ಮಗ ದರ್ಪ, ಮೇಧಾಳನ ಮಗ ಸ್ಮೃತಿ, ತಿತಿಕ್ಷೆಯ ಮಗ ಕ್ಷೇಮ. ಹ್ರೀಂ ಅನ್ನಲ್ಲ, ಇನ್ನೊಂದು ಹೆಸರಿದೆ ಲಜ್ಜಾದೇವಿ ಅಂತ ಕೂಡ ಕರಿತೀವಿ. ಆ ಲಜ್ಜಾದೇವಿಯ ಮಗ ಪ್ರಶಯ, ಮೂರ್ತಿ ದೇವಿಯ ಮಕ್ಕಳೇ ನರನಾರಾಯಣರು. ಅಗ್ನಿ ಹಾಗೂ ಸ್ವಾಹ ದೇವಿಯರ ಮಕ್ಕಳೇ ಪಾವಕ, ಪವಮಾನ, ಶುಚಿ. ಇದು ಒಂದು ಸೃಷ್ಟಿ ಕಾರ್ಯದ ಒಂದು ಹಂತ, ಒನ್ ಸ್ಟೇಜ್ ಅಂತ ನಾವು ಕರಿಬಹುದು. ಈಗ ದೇವಹೂತಿ ಚಿಂತೆ ಆಗ್ಬಿಟ್ಟಿತ್ತಲ್ಲ, 9 ಜನ ಹೆಣ್ಮಕ್ಳಾಯ್ತಪ್ಪ, 9 ಜನ ಹೆಣ್ಮಕ್ಳುನು ಕೊಟ್ಟು ಮದ್ವೆ ಮಾಡ್ಬಿಟ್ವಿ, ನಮಗೆ ಅಂತ ಒಬ್ರು ಇಲ್ವಲ್ಲ ಅಂತ ಯಾವಾಗ ದೇವಹೂತಿ ಚಿಂತೆಗೀಡಾಡ್ತಾಳೆ, ಕದರ್ಮರು ಹೇಳಿ ಹೋಗಿರ್ತಾರೆ, ಮಹಾವಿಷ್ಣುವೆ ಕಪಿಲನ ರೂಪದಲ್ಲಿ ನಿನ್ನ ಮಗನಾಗಿ ಬಂದು ನಿನಗೆ ಒಂದು ಸಂದೇಶವನ್ನ ಕೊಡ್ತಾನೆ, ನಿನ್ನನ್ನ ಪಾವನೆಯನ್ನಾಗಿ ಮಾಡ್ತಾನೆ ಅಂತ ಕದರ್ಮರು ಹೇಳಿರ್ತಾರೆ. ಅದರ ಮಾತಿನಂತೆ ಈಗ ದೇವಹೂತಿಯ ಮಗನಾಗಿ ಕಪಿಲ ಎಂಬ ಹೆಸರಿನಿಂದ ಬಂದ ಭಗವಂತ ಭೂಮಿಗೆ ಬಂದವನು ತತ್ವೋಪದೇಶವನ್ನ ನೀಡ್ತಾ ಇದ್ದಾನೆ. ಯಾವ ಪ್ರಕಾರವಾಗಿ? ತಾಯಿ ಹೇಳ್ತೀನಿ ಕೇಳಿಸ್ಕೊ. ಮನಸ್ಸೇ ಎಲ್ಲ ಬಂಧನಗಳಿಗೂ ಕಾರಣ, ಹಾಗೆಯೇ ಮುಕ್ತಿಗೂ ಕಾರಣ ಮನಸ್ಸೇ. ಜಗತ್ತಿನೊಡನೆ, ಇಲ್ಲಿಯ ತ್ರಿಗುಣಗಳೊಡನೆ ಇದರ ಸಂತೆ, ಇದರ ಜಾತ್ರೆ, ಇದರ ಮೋಹ ಬಲೆ, ಇದಕ್ಕೇನಾದ್ರೂ ಮನಸ್ಸು ಸಿಕ್ಕಾಕೊಂಡ್ಬಿಟ್ರೆ ಅದೇ ಬಂಧನ, ಅದೇ ಮನಸ್ಸು. ಪರಮಾತ್ಮನಲ್ಲಿ ಮುಳುಗಿ ಹೋದ್ರೆ ಅದೇ ಮೋಕ್ಷ. ವೆರಿ ಸಿಂಪಲ್ ಡೆಫಿನೇಷನ್. ಸಂಸಾರ ಬಂಧನದಲ್ಲಿ, ಜಾತ್ರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದೇನ್ ಹೇಳಿ? ಬಂಧನ. ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಸಿಕ್ಕಾಕೊಂಡ್ಬಿಟ್ರೆ ಮೋಕ್ಷ. ನಾನು ನನ್ನದು ಎಂಬ ಅಭಿಮಾನದಿಂದ ಕಾಮಕ್ರೋಧ ಬರುತ್ತೆ. ಹೇಗ್ ಬರುತ್ತೆ ಕಾಮಕ್ರೋಧ? ನಾನು ನನ್ನದು ಅನ್ನೋದ್ರಿಂದ ಕಾಮಕ್ರೋಧ ಬರುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಾದಿಗಳಿಂದ ಸ್ನೇಹ ಬಂಧನಕ್ಕೆ ಕಾರಣ ಆಗತ್ತೆ. ಇದೇ ಸ್ನೇಹ ಭಗವದ್ ರೂಪವಾದಾಗ ಮೋಕ್ಷ ಸಿಗುತ್ತೆ. ಪರಮ ಭಾಗವತರ ಸತ್ಸಂಗದಿಂದ ಎಲ್ಲ ದೋಷ ತೊಲಗುತ್ತೆ ಒಂದ್ ದಿವಸ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅಂತ ಯಾವ್ದಾದ್ರು ಇದ್ರೆ ಅದು ಭಕ್ತಿ ಮಾತ್ರ. ಭಕ್ತಿಯೇ ಎಲ್ಲಕ್ಕಿಂತ ದೊಡ್ಡದು.
ಜೀವಿಗಳು ಮಾಡಿದ ಕರ್ಮದ ಫಲಗಳನ್ನ ಅದು ಸೆಳೆದು ಹಾಕುತ್ತೆ. ಭಕ್ತಿಯಿಂದ ಮಾತ್ರ ಉತ್ತಮ ಜ್ಞಾನ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ. ಅಂತಹ ಶ್ರೇಷ್ಠ ಜ್ಞಾನದಿಂದ ಅನಂತ ಭಕ್ತಿ ಸಿಗುತ್ತೆ. ಇದರ ಫಲವೇ ಲಿಂಗದೇಹ ಭಂಗ. ಅಷ್ಟೊಂದು ಪರಿಪೂರ್ಣ ಜ್ಞಾನ ಬರಬೇಕಾದ್ರೆ ಉತ್ತಮವಾದ ಜ್ಞಾನಿಗಳ ಸಂಘ ಮಾಡ್ಬೇಕಂತೆ. ಇಷ್ಟೆಲ್ಲ ಉಪದೇಶ ಮಾಡಿದ ಕಪಿಲನನ್ನು ದೇವಹೂತಿ ಕೇಳ್ತಾಳೆ, ಮಗನೇ, ಅಂತಹ ಶ್ರೇಷ್ಠ ಜ್ಞಾನಿ ಭಕ್ತರು ಯಾರು ಅಂತ ಕೇಳಿದ್ಲು. ಕಪಿಲ ಹೇಳ್ತಾನೆ, ಯಾರು ವಿಷಯ ವಾಸನೆಗಳಿಂದ ದೂರ ಇರ್ತಾರೋ, ನಿಸ್ವಾರ್ಥಿಗಳಾಗಿ ಪರೋಪಕಾರ ಮಾಡ್ತಾರೋ, ಯಾರಲ್ಲಿ ದಯೆ, ಪ್ರೀತಿ, ಕರುಣೆ, ಸಾಕಾರ ಮೂರ್ತಿಗಳಿರುತ್ತೋ, ಯಾರೆಲ್ರಿಗೂ ಅಜಾತ ಶತ್ರುಗಳಾಗಿರ್ತಾರೋ, ಯಾರು ಉತ್ತಮರಿಗೂ ಉತ್ತಮರೋ, ಸಾತ್ವಿಕರಾಗಿರ್ತಾರೋ, ಸಜ್ಜನ ಸಾಧುಗಳಾಗಿರ್ತಾರೋ, ಯಾವಾಗ್ಲೂ ಶಾಂತಿಯಿಂದ ಇರ್ತಾರೋ, ಸುಖ ದುಃಖಗಳನ್ನ ಸಮಬಾಲಾಗಿ ನೋಡ್ತಾ ಇರ್ತಾರೋ, ಎಲ್ಲರನ್ನ ಪ್ರೀತಿಸ್ತಾರೋ, ಯಾರು ಭಗವಂತನ ಸ್ಮರಣೆಯನ್ನ ಮನಸ್ಸಿನಲ್ಲೇ ಮಾಡ್ತಾರೋ ಅಂತಹವರೇ ಶ್ರೇಷ್ಠ ಜ್ಞಾನಿ ಭಕ್ತರು ಅಂತ ಕಪಿಲರು ಹೇಳ್ತಾರೆ. ಅಂತಹ ಸಜ್ಜನರ ಸಂಪರ್ಕದಿಂದ ಎಲ್ಲ ಪಾಪಗಳು, ಭಯಗಳು, ದೋಷಗಳೂ ಪರಿಹಾರವಾಗತ್ತೆ ಅಂತ ಹೇಳಿ ಅವರೇ ಮಂಗಳಾತ್ಮರು ಅಂತ ಹೇಳ್ತಾರೆ. ಈಗ ಭಕ್ತಿಯ ಪ್ರಕಾರಗಳನ್ನ ತಿಳಿಸ್ಕೊಡ್ತಾರೆ. ಏನೋ ತಾಯಿ ಕೇಳಿಸ್ಕೋ. ಈಗ ಕಪಿಲ ಭಕ್ತಿಯ ವಿವಿಧ ಪ್ರಕಾರಗಳನ್ನ ತಾಯಿಗೆ ಯಾವ ರೀತಿ ತಿಳಿಸ್ತಾ ಇದ್ದಾರೆ. ಯಾರು ಫಲಾಪೇಕ್ಷೆಯಿಂದ ದೇವರ ಧ್ಯಾನ ಮಾಡ್ತಾರೋ ಅವರು ರಾಜಸ ಭಕ್ತರಾಗ್ತಾರೆ. ಯಾವ ಅಪೇಕ್ಷೆಯೂ ಇಲ್ಲದೆ ಕೇವಲ ಕೃಷ್ಣ ಪ್ರೇರಣೆಯಿಂದ ಕೃಷ್ಣ ಪ್ರೀತ್ಯರ್ಥವಾಗಿ ಭಕ್ತಿಯನ್ನ ಮಾಡ್ತಾರೋ ಅವರು ಸಾತ್ವಿಕ ಭಕ್ತರಾಗ್ತಾರೆ. ದೇವರ ಗುಡಿಯಲ್ಲಿ ತಮ್ಮ ಪೂಜಾ ಮಂದಿರದಲ್ಲಿ ನಾವು ಮಾಡೋ ಪೂಜೆ ಕೇವಲ ವಿಗ್ರಹಕ್ಕೆ, ಪ್ರತಿಮೆಗೆ ಅಲ್ಲ, ಅದರೊಳಗಿನ ಭಗವತ್ ಸಾನ್ನಿಧ್ಯಕ್ಕೆ ಅಂತ ಯಾರು ಪೂಜೆ ಮಾಡ್ತಾರೋ ಅವರು ಶ್ರೇಷ್ಠರಾಗ್ತಾರೆ. ಕಷ್ಟದಲ್ಲಿರೋರ್ಗೆ ಸ್ಪಂದಿಸ್ತೆ, ಮೂಕ ಪ್ರಾಣಿಗಳಲ್ಲಿ ದಯೆಯನ್ನ ತೋರ್ದೆ, ನನ್ನ ವಿಗ್ರಹಗಳಿಗೆ ಎಷ್ಟು ಆಭರಣ ಅಲಂಕಾರ ಮಾಡಿದ್ರು ನಾನದನ್ನ ಸ್ವೀಕರಿಸೋದಿಲ್ಲ. ಭಕ್ತರು ಭಕ್ತಿ ಮಾಡ್ತಲೇ ಯೋಗ್ಯರ ಅಗತ್ಯವಿರುವವರ ಸೇವೆಯನ್ನ ಮಾಡಬೇಕು. ಸೇವೆ ಮಾಡುವವರು ಪರಮಾತ್ಮನನ್ನ ಸ್ಮರಿಸಿ ಅವನಲ್ಲೇ ಭಕ್ತಿ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಾ ಇದೆಲ್ಲ ಸ್ವಲ್ಪ ಕಷ್ಟ, ಆದ್ರೆ ಇದೇ ನಿಜವಾದಂತಹ ಭಾಗವತ ಇರತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೇಕು ನೀವು. ಸೃಷ್ಟಿಯ ವಿಸ್ಮಯಗಳನ್ನ ಹೇಳ್ತಕ್ಕಂಥ ಕಪಿಲ ಹೇಳುತ್ತೆ, ಇದು ಬಹಳ ಇಂಪಾರ್ಟೆಂಟ್, ಇದನ್ನ ತುಂಬಾ ಸಲ ಹೇಳಿದೀನಿ, ಚೆನ್ನಾಗಿ ಕೇಳಿಸ್ಕೋಬೇಕು ಎಲ್ರು ಈ ಮಾತನ್ನ. ನಾನ್ ಹೇಳೋ ಸಾಲುಗಳನ್ನ ಇವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೇಳಿದವರಷ್ಟೇ ಪುಣ್ಯವಂತರು. ಈಗ ಮಗು, ಒಂದು ಪಿಂಡ, ಒಂದು ಮಗು ಭೂಮಿಗೆ ಜನನವಾಗತ್ತೆ. ಆ ಜನನ ಆಗಬೇಕಾದ್ರೆ ಅದರ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತ ತನ್ನ ತಾಯಿ ಕೇಳಿದಾಗ ಕಪಿಲ ಹೇಳ್ತಾ ಇದ್ದಾರೆ, ತಾಯಿ, ಗರ್ಭದಲ್ಲಿ ಮಗು ಜನಿಸುವ ಸಮಸ್ತ ವಿಚಾರವನ್ನ ತಿಳಿಸ್ತೇನೆ. ಮೊಟ್ಟ ಮೊದಲಿಗೆ ಜೀವವೊಂದು ಗಂಡಿನ ದೇಹದಲ್ಲಿ ವೀರ್ಯವಾಗುತ್ತದೆ. ಸಹಜ ಕ್ರಿಯೆ ಸಮಯದಲ್ಲಿ ಅದು ಸ್ತ್ರೀಯ ಗರ್ಭಕೋಶಕ್ಕೆ ಜಾರುತ್ತೆ. ಜಾರಿದ ರಾತ್ರಿಯೆಲ್ಲ ಆ ಜೀವ ದ್ರವ್ಯ ರೂಪದಲ್ಲೇ ಇರುತ್ತೆ. 5 ದಿನಗಳಲ್ಲಿ ಅದು ನೀರು ಗುಳ್ಳೆಯಂತೆ ಉಬ್ಬುತ್ತದೆ. 10 ದಿನಗಳಲ್ಲಿ ಬೋರೆ ಹಣ್ಣಿನ ಆಕಾರವಾಗುತ್ತೆ. ಸ್ವಲ್ಪ ದಿನಗಳಲ್ಲೇ ಅದು ಮೊಟ್ಟೆಯಾಗಿ ಮಾರ್ಪಾಡಾಗುತ್ತೆ. ಅದನ್ನ ನಾವು ಅಂಡಜ ಅಥವಾ ಅಂಡ ಪ್ರಕ್ರಿಯೆ ಅಂತ ಕರಿತೀವಿ. 1 ತಿಂಗಳ ಒಳಗೆ ಅದು ಮಾಂಸಪಿಂಡದಲ್ಲಿ ಬದಲಾವಣೆಯಾಗುತ್ತೆ. ಆಗಲೇ ತಲೆ ಒಡ ಮೂಡುತ್ತೆ. ಮೊಟ್ಟ ಮೊದಲು ಆ ಗರ್ಭದಲ್ಲಿ ಒಡೆದು ಮೂಡುವ ಅಂಗವೇ ತಲೆಯ ಭಾಗ. 2ನೆಯ ತಿಂಗಳಲ್ಲಿ ಕೈಕಾಲುಗಳಲ್ಲೂ ಹೊಮ್ಮುತ್ತೆ. 3ನೆಯ ತಿಂಗಳಲ್ಲಿ ಕೂದಲು ಬರ್ಲಿಕ್ಕೆ ಆರಂಭ ಆಗುತ್ತೆ. ಉಗುರು, ಮೂಳೆ, ಚರ್ಮ, ಸ್ತ್ರೀನೋ ಪುರುಷ ಅಂತಕ್ಕಂಥ ಚಿಹ್ನೆ ಹುಟ್ಟುತ್ತೆ 3ನೇ ತಿಂಗಳಲ್ಲಿ. ಅಲ್ಲಿ ತನಕ ಮಗು ಗಂಡೋ ಹೆಣ್ಣು ಅಂತ ಪ್ರಕ್ರಿಯೆ ಗೊತ್ತಿರಲ್ಲ. ಭಗವಂತ 3ನೇ ತಿಂಗಳಿಗದಕ್ಕೆ ಚೈತನ್ಯವನ್ನ ಕೊಡ್ತಾನಂತೆ. ಇನ್ನು 4ನೆಯ ತಿಂಗಳಲ್ಲಿ ರಕ್ತ, ಮಾಂಸ ಮುಂತಾದ ಸಪ್ತ ಧಾತುಗಳು ಆ ಮಗುವಿನಲ್ಲಿ ಉದ್ಭವವಾಗುತ್ತೆ. 5ನೆಯ ತಿಂಗಳಲ್ಲಿ ಆ ಮಗುವಿಗೆ ದಾಹ ಆಗತ್ತೆ, ಬಾಯಾರಿಕೆ ಆಗತ್ತೆ.
6ನೆಯ ತಿಂಗಳಲ್ಲಿ ಗರ್ಭದೊಳಗೆ ಸಣ್ಣಗೆ ಚಲನಶಕ್ತಿ ಪ್ರಾರಂಭವಾಗುತ್ತೆ. ಅಲ್ಲಿಂದ ಗರ್ಭದಲ್ಲಿರುವ ಆ ಕೂಸನ್ನ ತಾಯಿಯ ಗರ್ಭದೊಳಗಿರುವ ಅನುರೂಪದ ಕ್ರಿಮಿ ಕೀಟಗಳು ಕಚ್ಚಿ ಕಚ್ಚಿ ನೋಯಿಸ್ಲಿಕ್ಕೆ ಪ್ರಾರಂಭವಾಗುತ್ತಂತೆ. ನಾವು ಅನ್ಕೊಳ್ತಾ ಇದ್ದೀವಿ ಮಗು ಚಲನಾ ಸ್ಥಿತಿಯಲ್ಲಿದೆ ಅಂತ. ಅಲ್ಲ, ಮಗುವಿಗೆ ಆ ಕ್ರಿಮಿ ಕೀಟಗಳು ತೊಂದರೆ ಕೊಡಕ್ ಶುರು ಮಾಡಿದಾಗ ಮಗು ದೇಹದೊಳಗೆ ಗರ್ಭದೊಳಗೆ ಚಲಿಸ್ಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಗು ಅಲ್ಲಿ ಖುಷಿಯಾಗಿಲ್ಲ, ಮಗು ಅತೀವವಾದ ದುಃಖದಲ್ಲಿದೆ ಗರ್ಭದೊಳಗೆ. ಆ ಬಾಧೆ ತಾಳಲಾರದೆ ಮೃದು ಮಧುರವಾದ ಗರ್ಭಸ್ಥ ಮಗು ಪ್ರಜ್ಞೆ ತಪ್ಪೋಗುತ್ತೆ. ಒಂದೊಂದ್ಸಲ ಗರ್ಭ ಆಡಲ್ಲ, ತಾಯಂದ್ರಿಗೆ ಮೂಮೆಂಟ್ ಇಲ್ಲ ಅಂತ ಕರಿತೀವಿ. ಮಗು ಅರೆ ಪ್ರಜ್ಞಾವಸ್ಥಿತಿಯಲ್ಲಿರುತ್ತೆ. ಮತ್ತೆ ಎಚ್ಚೆತ್ಕೊಳ್ಳುತ್ತೆ ಮಗು. ಇದರೊಡನೆ ತಾಯಿ ಮಾಡಿದ ಊಟದಲ್ಲಿನ ಉಪ್ಪು, ಹುಳಿ, ಖಾರಗಳು ಮೃದು ಮಗುವಿನ ದೇಹಕ್ಕೆ ಸೋಕಿ ಮತ್ತಷ್ಟು ನೋವಾಗುತ್ತೆ. ಖಾರ ಅಂತ ತಿಂತೀವಿ, ಆ ಖಾರವನ್ನ ಆ ಪಿಂಡ ಜೀರ್ಣ ಮಾಡ್ಕೊಳಕ್ಕಾಗದೆ ಅನುಭವಿಸುತ್ತೆ. ಹುಳಿ ಅಂತ ತಿಂತೀವಿ, ಆ ಪಿಂಡಕ್ಕೆ ಹುಳಿ ಸಹಿಸಲಾರದೆ ನೋವಾಗುತ್ತೆ. ಸಿಹಿ ಅಂತ ತಿಂತೀವಿ, ಅತಿ ಹೆಚ್ಚಿನ ಸಿಹಿ ತಿಂದಾಗ ಆ ಪಿಂಡಕ್ಕೆ ಅತೀವವಾದಂತಹ ನೋವಾಗುತ್ತೆ. ಮಗು ದೊಡ್ಡದಾದಂತೆ ಗರ್ಭಕೋಶ ಬಿಗಿಯಾಗುತ್ತೆ. ತಾಯಿಯ ಕರುಳಿನ ಬಂಧನ ಗಟ್ಟಿಯಾಗಿ ಬೆಸ್ಕೊಳ್ಳುತ್ತೆ. ಗರ್ಭದಲ್ಲಿನ ಮಗು ಮಾಂಸದ ಮುದ್ದೆಯಂತೆ ಒದ್ದಾಡ್ತಾ ಇರುತ್ತೆ. 7ನೆಯ ತಿಂಗಳಲ್ಲಿ ಸುಖ ದುಃಖಗಳ ಅರಿವು ಆ ಜೀವಕ್ಕೆ ಉಂಟಾಗುತ್ತೆ. ಹಾಗೂ ಜನ್ಮ ಜನ್ಮಾಂತರದ ಎಲ್ಲ ಘಟನೆಗಳು ನೆನಪಾಗುತ್ತೆ. 7ನೆಯ ತಿಂಗಳು ಅತಿ ಮುಖ್ಯವಾದ ತಿಂಗಳು. ಒಂದು ಹೆಣ್ಣನ್ನ ಕರ್ಕೊಂಡ್ ಬರ್ಬೇಕಾದ್ರೆ 7ನೇ ತಿಂಗಳಲ್ಲಿ ಕರ್ಕೊಂಡ್ ಬರಬಾರ್ದು. ಏಳು ಬೀಳು ಅಂತಾರೆ. ಯಾಕೆ? ಆ ಮಗುವಿಗೆ ಜನ್ಮ ಜನ್ಮಾಂತರದ ಘಟನೆ ನೆನಪಾಗ್ತಕ್ಕಂಥ ಸಮಯ. ಹೀಗೆ 9 ತಿಂಗಳು ಗರ್ಭ ಬಂಧನದ ಇಕ್ಕಟ್ಟು ಬಿಕ್ಕಟ್ಟು ಚೌಕಟ್ಟುಗಳನ್ನ ಬಿಡಿಸ್ಕೊಂಡು ಹೆರಿಗೆ ಆಗುವ ಸಮಯ, ಪ್ರಸೂತಿ ಆಗ್ತಕ್ಕಂಥ ಸಮಯ, ವಾಯುವಿನ ಒಳ ಹೊಡೆತಕ್ಕೆ ಸಿಕ್ತು. ವಾಯುದೇವ ಅಲ್ಲಿ ಆಶೀರ್ವಾದವನ್ನ ಮಾಡ್ತಾನಂತೆ. ಯಾವಾಗ ಗಾಳಿ ಜೋರಾಗಿ ಗರ್ಭಾಶಯಕ್ಕೆ ಹೊಡೆಯುತ್ತೆ, ಆ ಜೀವ ತಲೆ ಕೆಳಗಾಗತ್ತಂತೆ. ಮೇಲಿದ್ದಂತಹ ತಲೆ ಕೆಳಗಾಗತ್ತಂತೆ. ವಿಚಿತ್ರ ಕಷ್ಟದಿಂದ, ನಾನಾ ರೀತಿಯ ಪ್ರಹಸದಿಂದ ಅಂತೂ ತಾಯಿಯ ಗರ್ಭದಿಂದ ಹೊರಗಡೆ ಬಂತು ಮಗು. ಭೂಸ್ಪರ್ಶ ಆದ ತಕ್ಷಣ ಆ ಮಗುವಿಗಿದ್ದ ಸ್ಮರಣೆ, ಅನುಭವ, ಸುಖ ದುಃಖ ಜ್ಞಾನ ಎಲ್ಲ ಹೊರಟೋಯ್ತು. ಕೇವಲ ಶಿಶುವಾಗಿ ಭೂಮಿಯಲ್ಲಿ ಜನನ ತಾಳ್ತು. ಶೈಶವ, ಬಾಲ್ಯ, ವಿದ್ಯಾರ್ಥಿ, ಯುವಕ, ಯುವತಿ, ಸುಂದರ, ಸುಂದರಿ, ಮದುವೆಯ ಬಂಧನ, ಗೃಹಸ್ಥ ಧರ್ಮಕ್ಕೆ ಗಂಡ ತೆಯ್ಯೋ ಕರ್ಮ, ಸಂಪಾದನೆಯಲ್ಲಿ ಮಗ್ನ, ಅದಕ್ಕಾಗಿ ವೃತ್ತಿ ಮಾಡೋದು, ಕಡೆಗೆ ನಿವೃತ್ತಿಯಾದ, ವೃದ್ಧ, ವೃದ್ಧಾಪ್ಯ, ವೃದ್ಧಾಶ್ರಮ, ಹಲ್ಲೆಲ್ಲ ಮುರಿದೋಯ್ತು, ಧಾತುಗಳು ಕುಂದಿತು, ಶಕ್ತಿ ಸಾಮರ್ಥ್ಯ ಟೇಂಕಾರ ಹುಡುಗುತ್ತೆ, ಚರ್ಮ ಸುಕ್ಕಾಗುತ್ತೆ, ನೆನಪಿನ ಶಕ್ತಿ ಜೀರ್ಣ ಶಕ್ತಿ ಕ್ಷೀಣಿಸುತ್ತೆ, ಸಕಲ ರೋಗಗಳು ಆವರಿಸುತ್ತೆ, ಒಂದೊಂದೇ ಅಂಗಾಂಗ ವಿಫಲವಾಗುತ್ತೆ, ಮೇಲಿಸಿರು ಏದಿಸಿರು ಕ್ಷಣ ಕ್ಷಣಕ್ಕೂ ಅಯ್ಯೋ ಅಪ್ಪ ಅನ್ನೋ ಅರಚಾಟ. ಇಷ್ಟೆಲ್ಲ ಆದ್ರೂ ವಿವೇಕ ಬರ್ಲಿಲ್ಲ, ಭಕ್ತಿ ಬರ್ಲಿಲ್ಲ, ಜ್ಞಾನ ಬರ್ಲಿಲ್ಲ. ಕಡೆಗೊಂದು ದಿನ ಉಸಿರು ನಿಲ್ಲುತ್ತೆ, ಜೀವ ಹಾರೋಗುತ್ತೆ. ಅದಕ್ಕೆ ಬದುಕಿಗೆ ಧನ್ಯತೆ ಬೇಕಾ? ಬೇಕು ಅಂದ್ರೆ ಈಗಿಂದಲೇ ದೇವರ ಸ್ಮರಣೆ ಮಾಡ್ಬೇಕು, ದೇಹದೊಳಗಡೆ ಭಕ್ತಿ ಮೂಡಬೇಕು, ಸಜ್ಜನರ ಸಾಧು ಸಂಘದಲ್ಲಿರ್ಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಕಪಿಲ ತನ್ನ ತಾಯಿಗೆ ಉಪದೇಶವನ್ನ ಕೊಟ್ಟ. ಎಂತಹ ಅದ್ಭುತ, ಎಂತಹ ರೋಚಕತೆ. ಕಪಿಲ ದೇವಹೂತಿಗೆ ಹೇಳ್ತಾನೆ, ಅಮ್ಮ, ಮೊದಲು ದೇವರಲ್ಲಿ ಭಕ್ತಿ, ಯೋಗ್ಯರಲ್ಲಿ ಸೇವೆಯನ್ನ ಮಾಡ್ಬೇಕಮ್ಮ. ಭಕ್ತಿಯಿಂದ ಉತ್ತಮ ಜ್ಞಾನ ಪ್ರಾಪ್ತಿಯಾಗತ್ತೆ. ಅಂತಹ ಶ್ರೇಷ್ಠ ಜ್ಞಾನದಿಂದ ಉತ್ಕಟ ಭಕ್ತಿ, ಮಹಾತ್ಮ್ಯ ಪೂರ್ವಕವಾದ ಜ್ಞಾನ ಸಿಗುತ್ತಮ್ಮ. ಈ ಜ್ಞಾನ ಭಕ್ತಿ ವೈರಾಗ್ಯಗಳ ತ್ರಿವೇಣಿ ಸಂಗಮದಿಂದ ಮುಕ್ತಿ ಸಿಗುತ್ತೆ. ಮುಕ್ತಿ ಹೇಗ್ ಸಿಗುತ್ತೆ? ಜ್ಞಾನ ಇರಬೇಕು, ಭಕ್ತಿನೂ ಇರಬೇಕು, ವೈರಾಗ್ಯ ಬರುತ್ತೆ, ಆಮೇಲೆ ಮುಕ್ತಿ ಸಿಗುತ್ತೆ. ತಾಯಿಗೆ ಇಷ್ಟೆಲ್ಲ ಉಪದೇಶ ನೀಡಿದ ಕಪಿಲನನ್ನೇ ನೋಡ್ತಾ ಜ್ಞಾನ ಭಕ್ತಿ ವೈರಾಗ್ಯಗಳ ಮಹಾ ತಪಸ್ವಿನಿಯಾಗೋಗ್ತಳಂತೆ ದೇವಹೂತಿ. ಅವನನ್ನೇ ನೋಡ್ತಾ ತನ್ನ ಯೋಗ ಶಕ್ತಿಯಿಂದ ನೀರಾಗಿ ಹರಿದು ಬಿಟ್ಲು ಆಕೆ. ಮೋಕ್ಷ ಸಿಕ್ಬಿಡ್ತ ಅವಳಿಗೆ. ಈಗ ಸ್ವತಃ ಭಗವಂತನೇ ತಾಯಿಗೆ ಸದ್ಗತಿಯನ್ನ ನೀಡಿದ ಆ ಸ್ಥಳವೇ ಮಾತೃಗಯ.
ಯಾವ ಗಯ? ಇವತ್ತು ಮಾತೃಗಯ ಅಂತ ಏನು ಅರಿತಾ ಇದೆ ನದಿ, ಅದು ದೇವಹೂತಿ. ಅಲ್ಲಿ ಕಪಿಲ ಮುನಿಯೇ ತನ್ನ ತಾಯಿಗೆ ಮೋಕ್ಷವನ್ನು ಕರುಣಿಸ್ತಕ್ಕಂತಹ ಸ್ಥಳ. ಇಂದಿಗೂ ಮಾತೃಗಯ ಅಂತಕ್ಕಂಥದ್ದು ತಾಯಿಗೆ ಸದ್ಗತಿ ನೀಡುವ ಕ್ಷೇತ್ರ ಅಂತ ಕರಿತೀವಿ. ಇದಕ್ಕೆ ಸಿದ್ಧಪುರಿ ಅನ್ನೋ ಇನ್ನೊಂದು ಹೆಸರೂ ಕೂಡ ಇದೆ. ತಾಯಿಯ ಅನುಗ್ರಹದಿಂದ, ಭಗವಾನ್ ಸನ್ನಿಧಾನದಿಂದ, ಮಾತೃ ಕಾರ್ಯದ ಪುಣ್ಯದಿಂದ ಅಲ್ಲಿ ಸಂಕಲ್ಪಿಸಿದ ಕಾರ್ಯವೆಲ್ಲ ಆಗೋದ್ರಿಂದ ಅದನ್ನ ಸಿದ್ಧಪುರಿ ಅಂತ ಕೂಡ ಕರೀತಾರೆ. ಕಪಿಲ ನಾಮಕ ಪರಮಾತ್ಮ ತಾಯಿಗೆ ಉಪದೇಶವನ್ನ ನೀಡಿದ್ರು, ಕಡೆಗೆ ಸದ್ಗತಿಯನ್ನ ಕೂಡ ನೀಡಿದ್ರು, ಇಡೀ ಧಾರ್ಮಿಕ ಕರ್ತವ್ಯಕ್ಕೆ ದಿಗ್ದರ್ಶನವನ್ನ ಮಾಡಿಸಿದ್ರು. ಹಾಗಾಗಿ ಅಲ್ಲಿಗೆ ಹೋದ ತಕ್ಷಣ ತಾಯಿಯ ನೆನಪಾಗುತ್ತಂತೆ. ಯಾಕೆ? ನಮಗೆ ಆರೋಗ್ಯ, ಲಾಲನೆ, ಪಾಲನೆ, ಪೋಷಣೆ ಮಾಡಿದ, ವ್ಯಕ್ತಿತ್ವ ರೂಪಿಸಿದ, ನಮ್ಮ ಸಾಧನೆಗೆ ಕಾರಣಳಾದಂಥವಳು ತಾಯಿ. ನಾನು ಗರ್ಭದೊಳಗಿದ್ದಾಗ ನೀನು ನನ್ನನ್ನು ಹೊತ್ತು ಭಾರ ಅಂತ ಅನ್ಕೊಳ್ದೆ ಆ ತಾಯಿಯ ಗರ್ಭದಲ್ಲಿ ಇಟ್ಕೊಂಡು ಇಡೀ ಜೀವನ ಒದ್ದಾಡ್ತಾಳೆ. ಗರ್ಭದಿಂದ ಹೊರಗಡೆ ಬಂದ್ಮೇಲೂ ಒದ್ದಾಡ್ತಾಳೆ. ಆರೋಗ್ಯ ಸರಿ ಇದ್ರು ಇಲ್ಲ ಅಂದ್ರು, ತಿಂದ್ರು ತಿಂದೆ ಇದ್ರು ತ್ಯಾಗವನ್ನ ಮಾಡ್ತಾಳೆ. ಅವಳ ಗರ್ಭದಲ್ಲಿರುವಾಗ ದುರ್ಗಂಧ ಮಗುವಾಗಿ ಹೊರಗಡೆ ಬಂದ ಮೇಲೆ ಎಷ್ಟೋ ಸಲ ಮಲಮೂತ್ರವನ್ನ ದುರ್ಗಂಧಮಯ ಮಾಡಿ ಇದ್ರೂ ಕೂಡ ಮುಜುಗರ ಮಾಡ್ಕೊಳ್ದೆ ತಾಯಿಯಾದವಳು ಅದನ್ನ ಸಹಿಸ್ಕೊಳ್ತಾಳೆ, ಜೋಪಾನವನ್ನ ಮಾಡ್ತಾಳೆ. ದೇಹದ ಮೇಲೆ ಆಡಿ ಹತ್ತಿ ಕುಣಿದು ಕುಪ್ಪಳಿಸಿದ್ರು ಕೂಡ, ನೋವು ಮಾಡಿದ್ರು ಕೂಡ, ಪೀಡಿಸಿದ್ರು ಕೂಡ, ಕಾಡ್ಸಿದ್ರು ಕೂಡ ಅದನ್ನೆಲ್ಲ ನನ್ನ ಕಂದ ಅಂತ ನಗು ನಗುತ್ತಲೇ ಸ್ವೀಕರಿಸ್ತಾಳೆ ತಾಯಿ. ಹಾಗಾಗಿ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಮಾತೃಗಯಾಗಿ ಹೋಗಿ ಮಾತೃ ಕಾರ್ಯವನ್ನ ಮಾಡಬೇಕು ಅಂತ ಕಪಿಲ ಮಹಾಮುನಿಗಳು ಹೇಳ್ತಾರೆ. ಇದು ಕಪಿಲ ಮಹಾಮುನಿ ಉಪದೇಶಿಸಿದಂತಹ ಅದ್ಭುತವಾದಂತಹ ಸಾಲುಗಳು. ಈಗ ದಕ್ಷ ಯಜ್ಞಕ್ಕೆ ಬರೋಣ. ಎಲ್ಲಿಗೆ? ದಕ್ಷ ಯಜ್ಞ ಎಲ್ಲ ಕತೆ ಕೇಳಿರೋದೆ, ಆದ್ರೆ ಹೊಸದು ಅನ್ನೋ ರೀತಿ ನೀವು ಅನುಭವಕ್ಕೆ ಮಾಡ್ಕೋಬೇಕು. ದಕ್ಷ ಪ್ರಜಾಪತಿಯ ಮಗಳಾದಂತಹ ಸತೀದೇವಿಯನ್ನ ಮಹಾರುದ್ರ ದೇವನಾದ ಪರಶಿವನಿಗೆ ಮದುವೆಯನ್ನ ಕೊಟ್ಟು ಮಾಡಿದ್ರು. ಕೆಲ ಕಾಲದ ನಂತರ ಒಮ್ಮೆ ಬ್ರಹ್ಮಜ್ಞಾನಿಗಳೆಲ್ಲ ಸೇರಿ ಒಂದು ಮಹಾಯಜ್ಞವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮ, ಶಿವ, ದೇವೇಂದ್ರ, ದೇವತಾಗಣ, ಋಷಿಮುನಿಗಳು, ಪ್ರಜಾಪತಿಗಳು ಎಲ್ಲರೂ ಬಂದಿದ್ದಾರೆ. ಆಗ ಸೂರ್ಯ ಸಮಾನ ಪರಮ ತೇಜಸ್ವಿಯಾದ ದಕ್ಷ ಮಹಾ ಗಾಂಭೀರ್ಯದಿಂದ ಸಭೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಬ್ರಹ್ಮ ಶಿವ ಹೊರತಾಗಿ ಉಳಿದವರೆಲ್ಲ ಎದ್ದು ನಿಂತು ನಮಸ್ಕಾರ ಮಾಡಿ ಗೌರವವನ್ನ ಕೊಡ್ತಾರೆ. ಯಾರಿಗೆ? ದಕ್ಷ ಬ್ರಹ್ಮನಿಗೆ. ದಕ್ಷ ತಂದೆಯಾದ ಬ್ರಹ್ಮನಲ್ಲಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಯಾಕಂದ್ರೆ ಬ್ರಹ್ಮದೇವ ಸೃಷ್ಟಿ ಮಾಡಿದ್ದು ದಕ್ಷನನ್ನ. ಉಳಿದವರೆಲ್ಲರೂ ಮಾಡಿದ ಯಥೋಚಿತ ಪೂಜೆ ಸೇವೆಯನ್ನ ಸ್ವೀಕರಿಸ್ತಾನೆ. ಇಷ್ಟಾದ್ರೂ ರುದ್ರದೇವರು ಮಾತ್ರ ಎದ್ದು ನಿಲ್ಲಿಲ್ಲ ದಕ್ಷನ ಮುಂದೆ. ಕನಲಿ ಕೆರಳಿ ಕೆಂಡಾಮಂಡಲವಾದ ದಕ್ಷ ತನ್ನ ಕಣ್ಣಂಚಿನಿಂದಲೇ ಕಿಚ್ಚನ್ನು ಸಿರಿಸುತ್ತಾ ರುದ್ರನತ್ತ ಧಿಕ್ಕಾರದಿಂದ ನೋಡ್ತಾನೆ. ತಕ್ಷಣ ಬಿರುನುಡಿಯ ಬಾಣಗಳನ್ನೇ ಸುರಿಸ್ತಾನೆ. ದೇವಾನು ದೇವತೆಗಳೆಲ್ಲ ಎದ್ದು ನಿಂತು ಗೌರವಿಸಿದ್ರು ಕೂಡ ಈ ಮಾನಹೀನ ಶಿವ, ದಿಗಂಬರ, ಉನ್ಮತ್ತ ಪ್ರಿಯ ಎದ್ದು ನಿಲ್ಲಲಿಲ್ಲ. ಶಿವನಂತೆ ಇವ ಆವ ಶಿವ, ಭೂತ ಪ್ರೇತಗಳಿಂದ ಆವೃತನಾದವನು, ಬೂದಿ ಬುಕ್ಕಣ್ಣ, ರುಂಡ ಮುಂಡ ಮಾಲಾಧರ, ಸ್ಮಶಾನವಾಸಿ, ಇಂತಹ ಅಶುಭನಿಗೆ, ಅಮಂಗಳನಿಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆ. ರೋಷ ವೇಷದಿಂದ ಈ ಶಿವನಿಗೆ ಇನ್ನು ಮುಂದೆ ಯಜ್ಞ ಯಾಗಗಳಲ್ಲಿ ಹವಿಸ್ಸುಗಳನ್ನು ದೊರೆಯದಿರಲಿ ಅಂತ ಶಾಪವನ್ನು ನೀಡಿದ. ದಕ್ಷನ ಈ ಶಾಪ ನುಡಿ ಕೇಳಿ ಕೆರಳಿದ ನಂದಿಕೇಶ್ವರ ಎದ್ದು ದೇವರ ದೇವ ಪರಶಿವನಿಗೆ ಪಶುವಿನಂತಹ ನಡೆನುಡಿಯ ದಕ್ಷ ಆಡಿರುವ ನಿಂದಾ ನುಡಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ದಕ್ಷನಿಗೆ ಶೀಘ್ರದಲ್ಲಿಯೇ ಕುರಿಯ ತಲೆ ಬಂದೊಗದಲಿದೆ ಅಂತ ಅವನು ಕೂಡ ಪ್ರತಿಶಾಪವನ್ನು ಕೊಟ್ಟೇ ಬಿಟ್ಟ ನಂದೀಶ್ವರ. ಸುಮ್ಮನೆ ಮೌನದಿಂದ ಕೂತಿದ್ದ ಋಷಿಮುನಿಗಳಿಗೂ ಶಾಪ ನೀಡಿ ವಿದ್ಯೆ, ತಪಸ್ಸು, ವ್ರತ ನಿಯಮಗಳನ್ನು ಹೊಟ್ಟೆಪಾಡಿಗಾಗಿ ಅವಲಂಬಿಸಿಕೊಂಡು ಧನ, ದೇಹ, ಇಂದ್ರಿಯಗಳಲ್ಲಿ ವ್ಯಾಮೋಹ ಬೆಳೆಸಿಕೊಂಡು ಭಿಕ್ಷುಕರಾಗಿ, ಅಲೆಮಾರಿಗಳಾಗಿ ಎಂದು ಅಲ್ಲಿಂದ ದಕ್ಷಪ್ಪರ ದ್ವಿಜರಿಗೆ ಶಾಪಿಸ್ಬಿಟ್ಟ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಶಾಪ?
ಕುಪಿತರಾದ ಭೃಗಮುನಿಗಳು ವೇದಾರ್ಥ ನಿರ್ಣಯ ಮಾಡಬಲ್ಲ ಮುನಿ ವೃಂದವನ್ನು ನಿಂದಿಸಿರುವ ನೀನು ನಿನ್ನ ಶಿವಸಕರು ಭಸ್ಮಧಾರಿಗಳಾಗಿ ಜಟಾಜೂಟಧಾರಿಗಳಾಗಿ ಮೂಳೆಗಳನ್ನ ಧರಿಸಿ ಪಾಷಂಡಿಧಾರಿಗಳಾಗಿ ಎಂದು ಶಾಪವನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದ ಈಶ್ವರ ವಿಮನಸ್ಕನಾಗಿ ತನ್ನ ಅನುಚರರೊಂದಿಗೆ ಹೊರಟೋಗ್ಬಿಟ್ಟ. ಅಂದ್ರೆ ದಕ್ಷ ಶಿವನಿಗೆ ಶಾಪ ಕೊಟ್ಟ, ನಂದಿ ದಕ್ಷನಿಗೆ ಶಾಪ ಕೊಟ್ಟ, ಋಷಿ ಮುನಿಗಳಿಗೆ ಶಾಪ ಕೊಟ್ಟ, ಋಷಿ ಮುನಿಗಳು ಮತ್ತೆ ಶಿವಗಣಗಳಿಗೆ ಶಾಪ ಕೊಟ್ರು. ಯಾವಾಗ್ಲೂ ಅನ್ನ ಆಹಾರಕ್ಕೋಸ್ಕರ ಅರಿತಾ ಇರಿ, ಸ್ಮಶಾನದಲ್ಲೇ ಇರಿ, ಬೂದಿಯನ್ನೇ ಹಚ್ಕೊಳ್ಳಿ, ಮೂಳೆಗಳನ್ನೇ ಮಾಲೆಯನ್ನಾಗಿ ಮಾಡ್ಕೊಳ್ಳಿ ಅಂತ ಮುನಿಗಳೂ ಕೂಡ ಶಾಪವನ್ನ ಕೊಟ್ಬಿಟ್ರು. ದಿನ ಕಳೆದಂತೆ ದಕ್ಷನ ದ್ವೇಷ ಹೆಚ್ಚುತ್ತಲೇ ಹೋಗ್ತಾ ಇದೆ ಶಿವನ ಮೇಲೆ. ರುದ್ರನಿಗೆ ಅವಮಾನ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾನೆ. ಯಾವ ಯೋಜನೆ? ಬೃಹಸ್ಪತಿ ಯಾಗವನ್ನ ಕೈಗೊಳ್ತಾ ಇದ್ದಾನೆ. ಸಮಸ್ತ ಬ್ರಹ್ಮರ್ಷಿ ದೇವತೆ ಪಿತೃಗಳು ಎಲ್ಲರಿಗೂ ಆಹ್ವಾನೆಯನ್ನ ನೀಡಿದ ರುದ್ರನಿಗೆ ಮಾತ್ರ ಉದ್ದೇಶ ಪೂರ್ವಕವಾಗಿ ಆಹ್ವಾನವನ್ನ ಕೊಡಲಿಲ್ಲ. ದಕ್ಷ ಯಜ್ಞದ ವೈಭವ ಎಷ್ಟಿತ್ತೆಂದರೆ ಆಕಾಶದ ತುಂಬಾ ಅಲ್ಲಿಗೆ ಹೋಗುತ್ತಿರುವ ದೇವತೆಗಳ ವಿಮಾನನೇ ಕಾಣಿಸ್ತಾ ಇದೆ. ಆ ಕಲರವ ಸಂಭ್ರಮವನ್ನು ಕಂಡ ಸತೀದೇವಿ ನೋಡ್ತಾ ಇದ್ದಾಳೆ. ಅರೆ, ಇದೇನಿದು ಇಷ್ಟೊಂದು ಸಂಭ್ರಮ, ಎಲ್ಲ ದೇವತೆಗಳು ಎಲ್ಲಿಗೆ ಹೋಗುತ್ತಿರುವರು ಎಂದು ಕೇಳಿದಾಗ ಯಾರೋ ಸಖಿ ಹೇಳ್ತಾಳಂತೆ, ಅಮ್ಮ ಸತಿ, ನಿನ್ನ ತಂದೆಯಾದ ದಕ್ಷ ಬ್ರಹ್ಮ ಬೃಹಸ್ಪತಿ ಯಾಗವನ್ನ ಮಾಡಿ ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದಾನೆ, ಆದರೆ ನಿಮಗೆ ಮಾತ್ರ ನೀಡಿಲ್ಲ ಅಂತ. ಆಗ ಸತೀದೇವಿ ಹೇಳ್ತಾ ಇದ್ದಾಳೆ, ನನ್ನ ತಂದೆ ಮಾಡ್ತಾ ಇರ್ತಕ್ಕಂಥ ಯಜ್ಞ ನೋಡ್ಲಿಕ್ಕೆ ನನ್ನ ಮನಸ್ಸು ಕಾತುರುತ್ತಾ ಇದೆಯಲ್ಲ. ನಾನು ಆ ಮನೆಯ ಹೆಣ್ಣು ಮಗಳು, ನನ್ನ ತವರು ಮನೆ, ನನಗೂ ಅಲ್ಲಿ ಹೋಗಿ ಅದನ್ನ ನೋಡುವ ಆಸೆ, ನಾವು ಹೋಗೋಣವೇ ಅಂತ ಹೇಳ್ತಾ ಇದ್ದಾಳೆ. ಆಗ ಶಿವನ ಕಡೆ ತಿರುಗಿ ಹೇಳಿದಾಗ ಶಿವ ಹೇಳ್ತಾ ಇದ್ದಾನೆ, ದೇವಿ, ನಮಗೆ ಆಹ್ವಾನವೇ ಇಲ್ಲವಲ್ಲೇ. ಇಡೀ ಲೋಕದ ಎಲ್ಲರನ್ನೂ ಆಹ್ವಾನಿಸಿ ನಮ್ಮನ್ನ ಆಹ್ವಾನಿಸದೆ ಅವಮಾನ ಮಾಡುವುದೇ ನಿನ್ನ ತಂದೆಯ ಉದ್ದೇಶ. ರುದ್ರನಿಗೆ ಸತೀದೇವಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ತವರು ಮನೆಗೆ, ಆತ್ಮೀಯರ ಮನೆಗೆ, ದೇವಾಲಯಕ್ಕೆ, ಗುರುಗಳಲ್ಲಿ ಹೋಗಲು ಆಹ್ವಾನ ಬೇಕಿಲ್ಲ, ಬನ್ನಿ ಹೋಗೋಣ. ರುದ್ರ ನುಡಿತಾನೆ, ದೇವಿ, ಶತ್ರುಗಳ ಬಾಣಕ್ಕಿಂತ ಹೆಚ್ಚಿನ ನೋವು ಆತ್ಮೀಯರ ಅನುಮಾನದ ಅವಮಾನದ ಮಾತುಗಳು ನೆನಪಿರಲಿ. ನಿನ್ನ ತಂದೆಗೆ ನೀನು ಬೇಕು, ನಾನು ಬೇಕಿಲ್ಲ. ಅವನು ನನ್ನನ್ನು ವಿಚಿತ್ರ ದ್ವೇಷಿಸುವುದರಿಂದ ನಿನ್ನನ್ನೂ ಸಹ ಗೌರವಿಸುವುದಿಲ್ಲ. ಬೇಕೆಂದೇ ಎಲ್ಲರೆದುರು ನೀನು ಅಲ್ಲಿಗೆ ಹೋದರೆ ನಿನ್ನನ್ನು ಅವಮಾನಿಸುತ್ತಾನೆ. ನನ್ನ ಸತಿಗೆ ಅವಮಾನವಾದರೆ ನಾನು ಸಹಿಸಲಾರೆ, ಆಮೇಲೆ ಗಂಡಾಂತರಗಳು ಸಂಭವಿಸಿತು. ಹಾಗಾಗಿ ಹೋಗುವುದು ಬೇಡ ಎಂದ ರುದ್ರ. ಆದರೆ ಸತಿಗೆ ತವರಿನ ಮೋಹ ಹುಚ್ಚು, ಹೊರಡುವ ಮನಸ್ಸು ಹೆಚ್ಚು. ಆ ಕಡೆ ಮನಸ್ಸು ಸೆಳೀತಾ ಇದೆ. ಇದನ್ನರಿತ ರುದ್ರ ಹೇಳ್ತಾ ಇದ್ದಾನೆ, ಸತಿ, ನೀನು ಹೋದರೆ ನಿನ್ನನ್ನು ರುದ್ರ ಪತ್ನಿಯಾಗಿ ನೋಡಿ ತೆಗಳಿ ಅವಮಾನಿಸ್ತಾರೆ. ನಿನ್ನನ್ನ ಪ್ರೀತಿಯಿಂದ ಯಾರು ಗೌರವಿಸೋದಿಲ್ಲ. ಸುಸಂಸ್ಕೃತರಿಗೆ ಅಸಂಸ್ಕೃತರು ಅವಮಾನ ಮಾಡಿದಾಗ ಅದು ಸಾವಿನಷ್ಟೇ ತೀಕ್ಷ್ಣವಾದದ್ದು. ಹೋಗಬೇಡ. ಆದರೂ ಸತಿಗೆ ತವರಿನ ಮೋಹದ ಸೆಳೆತ, ಮನಸ್ಸು ತಂದೆಯ ಯಜ್ಞಶಾಲೆಯತ್ತಲೇ ವಾಲ್ತಾ ಇದೆ. ಬಾಣದಂತೆ ತಿರುಗಿ ನೋಡದೆ ಯಜ್ಞಶಾಲೆಯತ್ತ ಹೊರಡಬೇಕು ಅಂತ ಅನ್ಕೊಳ್ತಾಳೆ. ಆಗ ಶಿವ ಹೇಳ್ತಾನೆ, ನಿನ್ನಿಚ್ಛೆ ಸತಿ, ಇದರಲ್ಲಿ ನನ್ನ ಒಪ್ಪಿಗೆ ಇಲ್ಲ. ನಂದಿ, ಭೃಂಗಿ, ಸತಿಯ ಕಾವಲಿಗಾಗಿ ಹೊರಡಿ ಅಂತ ಆಜ್ಞೆಯನ್ನ ಮಾಡ್ತಾನೆ. ಅವಳು ಸ್ವಾಮಿಗೆ ನಮಸ್ಕಾರವನ್ನ ಮಾಡಿ ತಂದೆಯ ಯಾಗಶಾಲದ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ. ದೇವರ ಶಿಷ್ಯಗಣ ಅವಳ ಬೆಂಗಾವಲಿಗೆ ಹೊರಡ್ತಾ ಇದೆ. ಯಜ್ಞಶಾಲೆ ಜಗತ್ತಿನ ನಾನಾ ಭಾಗಗಳಿಂದ ಬಂದಿರುವ ದೇವತೆಗಳು, ಋಷಿ ಮುನಿಗಳಿಂದ ತುಂಬಿ ತುಳುಕ್ತಾ ಇದೆ. ಒಳಗೆ ಬಂದಳು ಸತಿ. ತಂದೆಯನ್ನ ನೋಡಿದಳು. ಅವಳನ್ನ ನೋಡಿಯೂ ನೋಡದಂತೆ ದಕ್ಷ ಅಪರಿಚನಾಗೇ ಕೂತ್ಕೊಂಡಿದ್ದಾನೆ. ದಕ್ಷನ ಭಾವನೆ ಅರಿತ ಉಳಿದ ಯಾರಿಗೂ ಸತಿಯನ್ನು ಸ್ವಾಗತಿಸೋ ಧೈರ್ಯ ಬರಲಿಲ್ಲ.
ಒಬ್ಬರಾದರೂ ಬಂದು ಮಗಳೇ ಈಗ ಬಂದೆಯಾ ಎಂದು ಅವಳನ್ನು ಕರೆದಿಲ್ಲ. ಆದರೆ ಮಾತೃ ಹೃದಯಕ್ಕೆ ರಾಜಕೀಯ ಬೇಕಿಲ್ಲ. ತಾಯಿ ಸೋದರಿಯರು ಬಂದು ಆಲಂಗಿಸಿಕೊಂಡರು ಸತಿಯನ್ನ. ಈಗ ಯಜ್ಞದಲ್ಲಿ ಹವಿಸ್ಸು ಕೊಡುವ ಸಂದರ್ಭ. ಎಲ್ಲ ದೇವಾನುದೇವತೆಗಳಿಗೂ ಹವಿಸ್ಸನ್ನ ಕೊಡ್ತಾ ಇದ್ದಾರೆ. ರುದ್ರನಿಗೆ ಹವಿಸ್ಸು ಕೊಡುವ ಸಂದರ್ಭ ಬಂತು. ಓಂ ರುದ್ರಾಯ ನಮಃ, ಓಂ ರುದ್ರಾಯುಧಂ ನಮಃ ಅಂತ ಹವಿಸ್ಸನ್ನ ಕೊಡ್ಲಿಕ್ಕೆ ಹೋದಾಗ ದಕ್ಷ ಸಿಡಿದ, ಛೇ ನಿಲ್ಲಿಸಿ, ರುದ್ರನಿಗೆ ಹವಿಸ್ಸು ಕೊಡಬಾರದೆಂದು ಕೂಗಿ ಹೇಳ್ತಾನೆ. ಈ ಮಾತು ಕೇಳಿದ ಮರುಕ್ಷಣದಲ್ಲಿ ಸತಿಯ ಬುದ್ಧಿ ಜಾಗೃತವಾಗುತ್ತೆ, ಮನಸ್ಸು ಜ್ವಾಲಾಮುಖಿಯಾಗುತ್ತೆ. ಎಲ್ಲರೆದುರೇ ತನ್ನ ಪತಿಗೆ ದಕ್ಷ ಮಾಡ್ತಾ ಇರ್ತಕ್ಕಂಥ ಅವಮಾನದಿಂದ ನೊಂದ ಸತಿಗೆ ಪತಿಯ ಮುನ್ನೆಚ್ಚರಿಕೆ ನೆನಪಿಗೆ ಬಂತು. ಮನೆಯಿಂದ ಹೊರ ಹೋಗಬೇಕಾದರೆ ಪರಿಪರಿಯಾಗಿ ಹೆಂಡತಿಗೆ ಸಮಾಧಾನವನ್ನ ಪಡಿಸಲು ಪ್ರಯತ್ನ ಪಟ್ಟ. ಗಂಡನ ಮಾತನ್ನು ಕೇಳದೆ ಸತಿ ಬಂದಿದ್ದಾಳೆ. ಕೋಪ ಉಕ್ಕೇರಿತು. ರೋಷ ವೇಷದಿಂದ ತಂದೆಯನ್ನ ಕುರಿತು, ದಕ್ಷ, ಎಂತಹ ಮೂರ್ಖ ನೀನು! ದೇವರನ್ನು ಶತ್ರುವೆಂದು ಭಾವಿಸುವೆಯ? ಪ್ರಪಂಚದಲ್ಲಿ 4 ರೀತಿಯ ಜನರಿರುತ್ತಾರೆ. ಒಂದು, ಬೇರೆಯವರ ತಪ್ಪನ್ನು ದೊಡ್ಡದು ಮಾಡಿ ಅದನ್ನು ಮಾತ್ರ ಗ್ರಹಿಸಿ ಮಾತನಾಡುವವರು. ಎರಡನೆಯದು, ಬೇರೆಯವರ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಗ್ರಹಿಸುವವರು. 3, ಬೇರೆಯವರ ಒಳ್ಳೆಯ ಭಾವನೆ ಕೆಟ್ಟ ಭಾವನೆಯ ಹಿನ್ನೆಲೆ ಸಂದರ್ಭವನ್ನು ಗ್ರಹಿಸಿ ಗೌರವಿಸುವವರು. 4, ಜನರ ತಪ್ಪುಗಳಿಗೆ ಮನಸ್ಸು ಕೊಡದೆ ಸಣ್ಣದೊಂದು ಒಳ್ಳೆಯದಿದ್ದರೂ ಅದನ್ನೇ ಮಹತ್ವಪೂರ್ಣವಾಗಿ ಮಾಡಿ ಗೌರವಿಸುವವರು. ನೀನು ಅಧಮರಲ್ಲಿ ಅಧಮ. ತಪ್ಪೇ ಇಲ್ಲದ ಕಡೆ ಅಗಾಧ ತಪ್ಪು ಕಾಣುತ್ತಿದ್ದಿ. ನನ್ನ ಪತಿ ಶಿವ, ಶುಭ, ಮಂಗಳ, ಪರಮ ಪವಿತ್ರ. ನೀನು ದಕ್ಷನಲ್ಲ, ಅದಕ್ಷ, ಕೊಳಕ, ಶ್ವಪಚ. ದೇವರ ಅವಮಾನವಾಗುವ ಕಡೆ ಭಕ್ತನೊಬ್ಬನಿದ್ದರೆ ಹಾಗೆ ಮಾಡುವವರನ್ನು ಹಿಡಿದು ದಂಡಿಸಬೇಕು. ಹಾಗಾಗದಿದ್ದರೆ ತಕ್ಷಣ ಆ ಸ್ಥಳ ಬಿಟ್ಟು ಹೊರಡಬೇಕು. ನಿಜ ಭಕ್ತನಿಗೆ ತನ್ನ ದೇವರನ್ನ ಹೀಯಾಳಿಸುವುದು ಕೇಳಿಯೂ ಅಲ್ಲಿರುವುದಕ್ಕಿಂತ ಸಾವೇ ಮೇಲು. ನನ್ನ ದೇಹ ನಿನ್ನಿಂದ ಬಂದಿದೆ ಎನ್ನುವುದೇ ನನಗೆ ಅತ್ಯಂತ ಅವಮಾನಕರ ವಿಷಯ. ನಿನ್ನ ಮಗಳು ಎನಿಸಿಕೊಂಡಿದ್ದಕ್ಕೆ ನನಗೆ ಧಿಕ್ಕಾರವಿರಲಿ. ಇಂದಿನಿಂದ ನಾನು ನಿನ್ನ ಮಗಳು ದಾಕ್ಷಾಯಿಣಿಯಲ್ಲ. ನಿನ್ನಿಂದ ಬಂದ ಈ ದೇಹ ನನಗೆ ಬೇಕಾಗಿಲ್ಲ. ಇಲ್ಲೇ ನಿನ್ನೆದುರೇ ಈ ದೇಹ ನಶಿಸಿ ಬಿಡುತ್ತೇನೆ ಎಂದು ಹೇಳಿ ಸತೀದೇವಿ ಯೋಗಾಸನದಲ್ಲಿ ಕುಳಿತುಕೊಂಡ್ಲಂತೆ. ಯೋಗಾಗ್ನಿಯನ್ನ ಪ್ರಚೋದಿಸಿದ್ಲಂತೆ. ಇಡೀ ದೇಹ ದಗ 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 ಅಂತ ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾಗೋಯ್ತು. ತಮ್ಮ ಕಣ್ಣೆದುರೇ ಸತೀದೇವಿ ಅವಮಾನದಿಂದ ದೇಹ ಬಿಟ್ಟಿದ್ದನ್ನು ಕಂಡ ಶಿವಗಣಗಳೆಲ್ಲವೂ ತಕ್ಷಣ ಎದ್ದು ನಿಂದು ದಕ್ಷನನ್ನ ಕೊಲ್ಲಿಕ್ಕೆ ಮುಂದೆ ಬಂದ್ರು. ಆಗ ಯಜ್ಞಕ್ಕೆ ಭಂಗ ಬರಬಾರದೆಂದು ಭೃಗು ಮುನಿಯು ಮಂತ್ರಪೂತ ರಿಭುಗಳನ್ನು ಅಗ್ನಿಯಿಂದ ಸೃಷ್ಟಿಸಿ ಶಿವಗಣಗಳನ್ನ ಆಚೆಗೆ ಕಳಿಸ್ಬಿಟ್ರಂತೆ. ಇತ್ತ ನಾರದ್ರು ಕೈಲಾಸಕ್ಕೆ ಆಗಮಿಸಿ ರುದ್ರನಿಗೆ ಯಜ್ಞ ಶಾಲೆಯ ವೃತ್ತಾಂತವನ್ನ ನಿರೂಪಿಸಿದ್ರೆ, ಕುಳಿತಿದ್ದ ರುದ್ರ ದುಃಖ ಈಗ ಕ್ರೋಧಕ್ಕೆ ತುರುಕಿತು. ತನ್ನ ತಲೆ ಕೂದಲನ್ನ ರೋಷದಿಂದ ನೆಲಕ್ಕೆ ಝಾಡಿಸ್ತಾನೆ. ತಕ್ಷಣವೇ ಖಡೀಲ್ ಖಡೀಲ್ ವೀರಭದ್ರ ಸೃಷ್ಟಿಯಾದ. ಹುಟ್ಟುತ್ತಲೇ ಭೂಮಿ ಆಕಾಶ ಒಂದು ಮಾಡುವಂತಿದ್ದ ವೀರಭದ್ರ ಬೆಂಕಿಯ ಪರ್ವತದಂತಿದ್ದ. ಸಹಸ್ರ ಬಾಹು ಆಗಿದ್ದ. ಅವನ ಕಣ್ಣುಗಳು ಕೆಂಡಗಳನ್ನ ಉಳುತ್ತಾ ಇದ್ವು. ರುಂಡ ಮಾಲೆಗಳನ್ನ ಧರಿಸಿದ್ದ. ವೀರಭದ್ರನಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ ಶಿವ. ಎಲವೋ ವೀರಭದ್ರ, ಈಗಿಂದೀಗಲೇ ನೀನು ದಕ್ಷನ ಯಜ್ಞ ಶಾಲೆಗೆ ಹೋಗಿ ದಕ್ಷನನ್ನ ಕೊಂದು ಅವನನ್ನ ನಾಶ ಮಾಡು. ರುದ್ರ ಆದೇಶಿಸಿದ. ವೀರಭದ್ರನೊಡನೆ ಈಗ ಸಹಸ್ರಾರು ಪ್ರಮಥ ಗಣಗಳು ಹೊರಡ್ತಾ ಇದ್ದಾರೆ. ಪ್ರಳಯ ಜ್ವಾಲೆ ಏರಿ ಬರ್ತಾ ಇದೆ. ವೀರಭದ್ರನ ಸೈನ್ಯ ಬಂದವರೇ ಭೃಗು ಮುನಿಗಳನ್ನ ಮೊದಲು ಸೆರೆ ಹಿಡಿದ್ರಂತೆ. ನಂದಿಯು ಭಗನನ್ನ, ಚಂಡಿಕೇಶ್ವರ ಪೂಷಣನನ್ನ, ವೀರಭದ್ರ ದಕ್ಷನನ್ನ ಹಿಡ್ಕೊಂಡ್ರು. ಭೃಗುವಿನ ಗಡ್ಡ ಮೀಸೆಯನ್ನ ವೀರಭದ್ರ ಕೈಯಿಂದಲೇ ಕಿತ್ತು ಹಾಕ್ಬಿಟ್ಟ. ಭಗನ 2 ಕಣ್ಣುಗಳನ್ನ ಕಿತ್ತು ಹಾಕಿದ್ರು. ಪೂಷಣನ ಹಲ್ಲನ್ನ ಮುರಿದ್ರು. ವೀರಭದ್ರ ದಕ್ಷನ ಕಲೆ ಕತ್ತರಿಸಿ ಯಜ್ಞ ಕುಂಡಕ್ಕೆ ಎಸೆದ. ಯಜ್ಞ ಶಾಲೆಗೆ ಬೆಂಕಿ ಇಟ್ಟು ಸರ್ವನಾಶವನ್ನ ಮಾಡಿ ಎಲ್ಲರೂ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಕ್ರುದ್ಧ ಸುದಷ್ಟೋಪ ಪುಟಸ್ಸು ಧೂರ್ಜಟಿ
ಜಟಾಂ ತಟಿದ್ವಹ್ನಿ ಸಟೋಗ್ರ ರೋಚಿಷಂ ಉತ್ಕೃತ್ಯ ರೌದ್ರ ಸಹಸ್ತೋತ್ಥಿತೋ ಹಸನ್ ಗಂಭೀರನಾದೋ ವಿಸಸ್ತಜ್ಜತಾಂ ಭುವಿ. ದೇವತೆಗಳೆಲ್ಲರೂ ಬಂದು ಯಜ್ಞ ನಿಲ್ಲಬಾರದು, ಯಜ್ಞ ನಿಂತರೆ ಇಡೀ ಲೋಕಕ್ಕೆ ಕಂಟಕ, ದಕ್ಷನನ್ನು ಬದುಕಿಸಿಕೊಡಿ ಎಂದು ಬ್ರಹ್ಮನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ರುದ್ರದೇವನ ಬಳಿಯೇ ಪ್ರಾರ್ಥಿಸಿರಿ ಅಂತ ಬ್ರಹ್ಮ ಕಳಿಸ್ಕೊಟ್ಟ. ಎಲ್ಲ ಬಂದು ರುದ್ರನ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ. ರುದ್ರ ಸಂತುಷ್ಟನಾದ, ದಕ್ಷ ಬದುಕಿ ಬರಲಿ. ಕತ್ತರಿಸಿದ ಅವನ ರುಂಡಕ್ಕೆ ಕುರಿಯ ತಲೆಯನ್ನ ಜೋಡಿಸಿದ್ರು, ಹರಸಿದ್ರು. ಹಾಗೆ ಮೇಕೆ ಅಥವಾ ಕುರಿಯ ಮುಖದ ದಕ್ಷ ಈಗ ಪಶ್ಚಾತ್ತಾಪದಿಂದ ದಗ್ಧನಾಗಿದ್ದಾನೆ. ಭಕ್ತಿ ಭಾವದಿಂದ ಮತ್ತೆ ಯಜ್ಞವನ್ನ ಮುಂದುವರಿಸಿದ್ರು. ದಕ್ಷ ರುದ್ರದೇವರ ಮಹಿಮೆಯನ್ನ ಕೊಂಡಾಡ್ದ. ಮತ್ತೆ ದೇವಾನುದೇವತೆಗಳು, ಋಷಿಮುನಿಗಳು, ಬ್ರಹ್ಮ ರುದ್ರರು ಇದ್ದ ಆ ಯಜ್ಞ ಸಭೆಗೆ ಪ್ರಜ್ವಲಿಸ್ತಕ್ಕಂಥ ಕೋಟಿ ಸೂರ್ಯ ಪ್ರಕಾಶವಾಗಿ ಶಂಖ, ಚಕ್ರ, ಗದಾ, ಪದ್ಮಧಾರಿಯಾದ ಸಾಕ್ಷಾತ್ ಮಹಾವಿಷ್ಣು ಬಂದ್ರು. ಸಹಸ್ರಾರು ಸಮಸ್ತರು ಎದ್ದು ನಿಂತು ನಮಸ್ಕಾರವನ್ನ ಮಾಡಿ ಸ್ತುತಿ ಮಾಡಿದ್ರೆ, ದಕ್ಷನು ಬಂದ ಭಗವಂತನನ್ನ ಪೂಜಿಸ್ತಾ ಎಲ್ಲರನ್ನ ಗೌರವಿಸಿ ಕಡೆಗೆ ರುದ್ರ ದೇವರಿಗೂ ಹವಿರ್ಭಾಗವನ್ನ ನೀಡ್ತಾರೆ. ದೇವತೆಗಳು, ಋಷಿಮುನಿಗಳು ದಕ್ಷನಿಗೆ ಹರಸಿ ಹೊರಡ್ತಾರೆ. ಯಜ್ಞ ಅಲ್ಲಿಗೆ ಸುಖವಾಗಿ ಪರಿಸಮಾಪ್ತಿಯಾಯ್ತು. ಬೃಹಸ್ಪತಿಯಾಗ ಈ ರೀತಿಯಾಗಿ ಭಾಗವತದಲ್ಲಿ ಯಾವ ರೀತಿ ಸೃಷ್ಟಿ ಕಾರ್ಯ ಆಯ್ತು, ಹೇಗೆ ಒಂದು ಹೊಸ ಚಲನವಲನ, ಒಂದು ಕ್ರಿಯೆ ಅಂತಕ್ಕಂಥದ್ದು ಹೇಗಾಯ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಾವು ಸೋಮವಾರದ ತರಗತಿಯಲ್ಲಿ ಧ್ರುವನ ಬಗ್ಗೆ ತಿಳ್ಕೊಳ್ಳೋಣ. ಬಾಲಕ ಧ್ರುವ ಯಾವ ರೀತಿ ಒಂದು ಭಗವಂತನನ್ನೇ ಒಲಿಸ್ಕೊಳ್ತಾನೆ, ಧ್ರುವನ ಪರಂಪರೆ ಎಂತದ್ದು ಅಂತಕ್ಕಂಥ ಹಲವಾರು ವಿಚಾರವನ್ನ ತಿಳ್ಕೊಳ್ತಾ ಹೇಳೋಣ. ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಾಗವತ ಪ್ರಿಯ ಭಕ್ತೋದ್ಧಾರ ಸಂಪ್ರೀತ್ಯ